ಜೋರಾದ ಚಪ್ಪಳೆ ಬೇಕಾಗುತ್ತೆ. ಈ ಚಪ್ಪಳೆ ಚಪ್ಪಳೆ ಮಾತ್ರ ಅಲ್ಲ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ, ನಿಮ್ಮ ವಿಶ್ವಾಸ ಅಂತ ಹೇಳ್ತಾ ಇದ್ದೀನಿ. ಸೊ now I would like to welcome the president of CREDAI of Mangalore, Mr. Pushparaj Jain. I request you, sir, to please come on the stage. Please put your hands together. Now at the same time I welcome Mr. Siraj Ahmed, sir, the managing director, to please be on the stage. Mr. Wahaj, the director of Inland Builders Infrastructure Private Limited, Mr. Wahaj and Mehraj, to please come on the stage and please occupy these seats. ಅಂಚನೆ ನಮ್ಮ ಕುಡ್ಲಾಡ್ ಮಸ್ತ್ ಪ್ರೋಗ್ರಾಮ್ ಮಲ್ತಂದ, ಪೋಯಿನ ವಾರಲ್ಲ ಒಂಜಿ ಪ್ರೋಗ್ರಾಮ್ ಮಲ್ತ, ಪೋಯಿನ ತಿಂಗಳ ಒಂಜಿ ಪ್ರೋಗ್ರಾಮ್ ಮಲ್ತ, ಅಂಚ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಸ್ ಮಲ್ತೊಂದಿಲ್ಲ. ಪುಷ್ಪರಾಜ ನಿಂಗಳ ಒಟ್ಟಿಗೆ ಉಳ್ಳೇರು ಆ ಒಂಜಿ ಏಪಲ ನಮ್ಮ ಒಂಜಿ ಕಾರ್ಯಕ್ರಮ ಸರಾಗದುಲ್ಲ, ಒಂಜಿ ಸಾಕ್ಷಿ ಅದು, ಒಂಜಿ ವಿಟ್ನೆಸ್ ಅದು. ಆಂಡ ಬೇತೆ ಬೇತೆ ಜನಗಳು ಬೇತೆ ಬೇತೆ ಊರು ಬೇತೆ ಬೇತೆ ಗೆಸ್ಟ್ ನಗಳು ಚೇಂಜ್ ಆವಂದಿಪ್ಪೇರು. ಅಂಚೆತ್ತ ಎನ್ನೆಲ್ಲ ಸ್ಕ್ರಿಪ್ಟ್ ಚೇಂಜ್ ಆವಂದ ಇಪ್ಪುಂಡು. ಆಂಡ ಕೆಲಸದ ಕನ್ಫ್ಯೂಷನ್ ಲಾಪುಂಡು. ದಾದಾಪ ನೋಡು ಇಂಚ ನೋಡು ಜನ ಬರ್ತದೆ ಪುತ್ತೂರದ ಜನಗಳು ಅಂತ ಕುಲ್ಲು ಜನ ಅಂದ ಅಂಜಿ ಇಂಚೆ ತಿಳ್ಕೊಂಡಿಪ್ಪೇರು. ಅಂಚ ಹೆಂಗ್ಲು ದಾದಾಬಾಬ ಪಂಡ ಪ್ರೋಗ್ರಾಮ್ ಶುರು ಆಪನದ್ದು ಜನಗಳು ಬರೋ ಕುಲ್ಲ ಬಾರಿ ಪೊರುಳು ತೋಜುಂಡು, ಫೋಟೋಗ್ರಾಫಿಗಳ ಬಾರಿ ಅಡ್ಡೆ, ನಮಗ್ ತುವೇರ್ಲ ಅಡ್ಡೆ. ಅಂಚೆತ್ತನೆ ಪಣಪನಾಗ ಒಂದ್ ಜನಗಳು ಕೇಂದ್ರ ದಿಪ್ಪನಾಗ ಬಿಡಲ್ಲ ಖುಷಿ ಆಪನ ಪಾತಾರೆ. ಅಂಚೆತ್ತನಿಟ್ ನಿಕ್ಲಿತ್ತಂಡ ಎಂಗ್ಲುಲ್ಲ ಎಂಗ್ಲಿತ್ರ ನಿಕ್ಲುಲ್ಲ ನಮ್ಮ ಸೇರ್ತಿ ಇತ್ತಂಡ ದೇವರ್ಲ ಎಂಗ್ಲ ಒಟ್ಟಿಗೆ ಪಣಪನ ಪಾತ್ರ ಇದೆ. ಇನ್ನದ ಕಾರ್ಯಕ್ರಮ ಎದಕ್ಕೆ ಒಂದಿಲ್ಲ. ಬಟ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಕೆಲಸ ಪರಿಪೂರ್ಣವಾಗಲು ಅದಕ್ಕೆ ಜನಬಲ ಹಣಬಲ ಇದ್ದರೆ ಸಾಲದು, ಅದಕ್ಕಿಂತ ಮಿಗಿಲಾಗಿ ದೇವಬಲ. ಅಂದ್ರೆ ಆ ದೇವರನ್ನು ನೆನೆಸುತ್ತಾ ನಮ್ಮ ಇನ್ಲ್ಯಾಂಡಿನ ಲೇಡಿ ಸ್ಟಾಫ್ ಇವತ್ತು ಸ್ಪೆಷಲ್ ಪ್ರಾರ್ಥನೆಗೋಸ್ಕರ ರೆಡಿ ಆಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ವಿತ್ ರೌಂಡ್ ಆಫ್ ಅಪ್ಲಾಸ್ ದ ಲೇಡಿ ಸ್ಟಾಫ್ ಆಫ್ ಇನ್ಲ್ಯಾಂಡ್ ಫಾರ್ ದ ಪ್ರೇಯರ್ಸ್ ಹಿಯರ್ ಇನ್ ಇನ್ಲ್ಯಾಂಡ್ ಮಯೂರ. ಥ್ಯಾಂಕ್ ಯು.
Thank you ತುಂಬಾ ಧನ್ಯವಾದಗಳು all the lady staff of Inland. Thank you so much for all the beautiful ladies, the beautiful voice must edde adu me prayer bandu atadano varade bandu adu yawe. Anyways panpalada panda nama epalonji hindi kannada tulu english pura mix maldu paatuna jana dadana ini onji putturudu indu sound onji kicking agunde kadu ana valla ichi nigilura jora tadi puttovaru kuda sati jora chapale hidiru irva ellaru jora chapale ellaru hindidavaru volume kami malkochana. Well, ladies and gentlemen, मैं ये कहना चाहता कि लक्ष्मी का हाथ हो, सरस्वती का साथ हो, लक्ष्मी का हाथ हो, सरस्वती का साथ हो, जी का निवास हो और भगवान के आशीर्वाद से इनलैंड बिल्डर्स के हर एक घर में भगवान का आशीर्वाद हो. तो इसी के साथ उस ऊपर वाले को याद करते हुए, इस भगवान को याद करते हुए इस प्रोग्राम की शुरुआत किया. किसी ने सच कहा कि हमारे खुश होने से कुछ नहीं हो सकता, कि हमारे खुश होने से कुछ नहीं हो सकता, जब तक भगवान ना चाहे आदमी से कुछ नहीं हो सकता. Thank you once again for all the beautiful ladies for the beautiful prayer which you present here for Inland Mayura. So ladies and gentlemen, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ ಬಿಕಾಸ್ ಇನ್ಲ್ಯಾಂಡ್ ಮಯೂರ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ and it has become a mark of land and a mark of ಪುತ್ತೂರು. ಇನ್ಲ್ಯಾಂಡ್ ಮಯೂರ ವಾಣಿಜ್ಯ ಹಾಗೂ ವಸತಿ ಸಂಕೀರ್ಣ ಎಂದು ಇನ್ಲ್ಯಾಂಡ್ ಬಿಲ್ಡರ್ ಪುತ್ತೂರಿನ ಜನತೆಗೆ, ಪುತ್ತೂರಿನ ಈ ಮಣ್ಣಿಗೆ, ಪುತ್ತೂರಿನ ಮತ್ತೊಂದು ಮುತ್ತನ್ನು ಸಮರ್ಪಿಸಲು ಅನುವಾಗಿದ್ದಾರೆ. Inland Builders ಅವರ ಹೆಮ್ಮೆಯ ಪುತ್ತೂರಿನ ಮಯೂರ ಕಾಂಪ್ಲೆಕ್ಸ್ is the first diversified commercial and residential complex in Dakshina Kannada other than Mangalore. It was the chairman Mr. Siraj Ahmed who got inspired by Mr. Chikkappa Nayak who made his mind to start an enterprise and enterprising one. In a single word I can say it is the enterprises project of Inland Builder at Puttur. Ladies and gentlemen, mattome jorada chappale for the beautiful combination of Mr. Siraj Ahmed as well as Mr. Chikkappa Nayak. ಪುತ್ತೂರಿನ ಜನತೆಯಿಂದ ಸ್ಪೆಷಲಿ ದ ಲ್ಯಾಂಡ್ ಓನರ್ ಆಗಿರುವಂತಹ ಶ್ರೀಯುತ ಚಿಕ್ಕಪ್ಪ ನಾಯಕ್ ಅವರಿಂದ ಪ್ರಭಾವಿತರಾಗಿ ಸರ್ ಸಿರಾಜ್ ಅಹಮದ್ ಅವರು ಇಷ್ಟು ದೊಡ್ಡ ಬೃಹತ್ ವಿಸ್ತೀರ್ಣದ ಕಟ್ಟಡ ಕಾಮಗಾರಿಗೆ ನಿಶ್ಚಯಿಸಿದ್ದಾರೆ. ಕಾಲ ಸಂದರ್ಭ ಸಮಯ ಹೊಂದಿಗೂಡಿ ಬರಲಿಲ್ಲ. ಯಾಕೆಂದ್ರೆ ಕೊರೋನಾ ಮಹಾಮಾರಿ, ಪ್ಯಾಂಡಮಿಕ್ 1 and ಪ್ಯಾಂಡಮಿಕ್ 2, ಎಕ್ಸಲೇಷನ್ ಇನ್ ಪ್ರೈಸಸ್ ಇನ್ ರಾ ಮೆಟೀರಿಯಲ್ಸ್ ಎಲ್ಲವನ್ನು ಸರಿ ಹೊಂದಿಸಿಕೊಂಡು ದಿಟ್ಟ ಹೆಜ್ಜೆ ಎಲ್ಲಿ ನೆಟ್ಟ ಗುರಿಯನ್ನು ಸಾಧಿಸಬೇಕೆಂಬ ಹಠದೊಂದಿಗೆ ಪಣ ತೊಟ್ಟು ಧೀರ ಸಿರಾಜ್ ಅಹಮದ್ ಅವರು ವೀರ ಹೆಜ್ಜೆಯೊಂದಿಗೆ ಎಲ್ಲಗಿಂತ ಮಿಗಿಲಾಗಿ ಪುತ್ತೂರಿನ ಜನರ ಪ್ರೀತಿ ಪ್ರೇಮದೊಂದಿಗೆ ತಮ್ಮ ಕೊಟ್ಟ ಮಾತನ್ನು ಇಂದು ಸಮರ್ಪಿಸಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ for the words what exactly he has given and what he has delivered. I would like to congratulate Mr. Siraj Ahmed and the whole team. ಈ ಮಾತಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾವು ಬದುಕಲ್ಲಿ ಇಟ್ಟುಕೊಂಡ ನಿರೀಕ್ಷೆಗಿಂತ ಬದುಕು ನಡೆಸುವ ಪರೀಕ್ಷೆಗಳೇ ಹೆಚ್ಚು. ನಾವು ಬದುಕಲ್ಲಿ ಇಟ್ಟುಕೊಂಡ ನಿರೀಕ್ಷೆಗಿಂತ ಬದುಕು ನಡೆಸುವ ಪರೀಕ್ಷೆಗಳೇ ಹೆಚ್ಚು. ಗೆದ್ದರೆ ಮುಂದಿನ ದಾರಿ ಸುಗಮ, ಸೋತರೆ ಬಾಳಿನ ಹೊಸ ಅಧ್ಯಾಯದ ಉಗಮ ಅಂತ. ಸೊ ಹಾಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಂದು ಅರಮನೆಗೆ ನೆರಮೆನಬೇಕಂತೆ, ಒಂದು ಅರಮನೆಗೂ ನೆರಮೆನಬೇಕಂತೆ. ಹಾಗೆ ಇಂದು ನಿಮ್ಮ ಅರಮನೆಗೆ ಇನ್ಲ್ಯಾಂಡ್ ಮಯೂರ ನೆರಮನೆಯಾಗಿ ಬಂದಿದ್ದೀವಿ. ಸವಿಕರಿಸಿ ಆಶೀರ್ವಾದಿಸಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. So first and foremost I would like to welcome Mr. Siraj Ahmed sir to please address the gathering and to talk about your project as well as your company. Thank you so much sir. ನಮ್ಮ ಈವೆಂಟ್ ಮ್ಯಾನೇಜರ್ ಜಹೀರ್ ಬೇರೆ 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 ಭಾಷೆಯಲ್ಲಿ ಮಾತಾಡಿದ. ಯಾವ ಭಾಷೆ ನನಗೆ ಪರ್ಟಿಕ್ಯುಲರ್ ಯಾವ ಭಾಷೆ ನನಗೆ ಅರ್ಥ ಆಗ್ತಿಲ್ಲ. ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಡಿಫ್ರೆಂಟ್ ಮ್ಯಾಟರ್ಸ್.
all he mixed up, but suddenly he gave the mic to me to tell something about Puttur and regarding my project. So let me start. Let me welcome guest of honors who was on dais and guests who came here for the inauguration, Putturians. Thank you very much. Namaskaraಗಳು. ಇದು ನಾವು ಇನ್ಲ್ಯಾಂಡ್ ಲಾಸ್ಟ್ 35 ಇಂದ ಕನ್ಸ್ಟ್ರಕ್ಷನ್ ಲೈನ್ ನಲ್ಲಿದ್ದೇವೆ. ಬೇರೆ ಬೇರೆ ಪ್ರಾಜೆಕ್ಟ್ ಬೇರೆ ಬೇರೆ 47 ಪ್ರಾಜೆಕ್ಟ್ ತನಕ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಬ್ಯಾಂಗ್ಳೂರ್ ಅಂಡ್ ಡಿಫರೆಂಟ್ ಪ್ಲೇಸಸ್, ಪುತ್ತೂರ್ ಅಂಡ್ ಪಿತ್ತೂರ್ನಲ್ಲಿ ಇವಾಗ ಆಯಿತು, ಮತ್ತೆ ಉಳ್ಳಾಲ ಅಂಡ್ ಡಿಫರೆಂಟ್ ಪ್ಲೇಸಸ್. ದೆನ್ ಬ್ಯಾಂಗ್ಳೂರ್ ಮೆನಿ ಪ್ರಾಜೆಕ್ಟ್ ವಿ ಹ್ಯಾವ್ ಡನ್. ರೀಸೆಂಟ್ಲಿ ನಾವು ಯಲಹಂಕ ಬ್ಯಾಂಗ್ಳೂರ್ನಲ್ಲಿ 120 ಫ್ಲಾಟ್ ರೀಸೆಂಟ್ಲಿ ಇನಾಗ್ರೇಟ್ ಮಾಡಿದ್ದೇವೆ. ಏರ್ಪೋರ್ಟ್ ರೋಡ್ ಯಲಹಂಕ ಬ್ಯಾಂಗ್ಳೂರ್, ಅಲ್ಲಿ ನಾವು 7-8 ಪ್ರಾಜೆಕ್ಟ್ ಮಾಡಿದ್ದೇವೆ ಬ್ಯಾಂಗ್ಳೂರ್ನಲ್ಲಿ. ಮತ್ತು ಮಂಗಳೂರಿನಲ್ಲಿ ಒಂದು 40 ಪ್ರಾಜೆಕ್ಟ್ ಆಗಿದೆ. ನಾವು 47 ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಸೊ ಅದೇ ಪ್ರಕಾರ ನನಗೆ ಬಹಳ ಒಂದು ಮನಸ್ಸಿನಲ್ಲಿ ಒಂದು ಇರಾದೀತೆ ಏನಂತ ಹೇಳಿದ್ರೆ, ನಾವು ಗ್ರೋ ಆಗುವಾಗ ಒಂದು ಬಾವಿಯಲ್ಲಿ ಇದ್ದ ಕಪ್ಪೆ ಹಾಗೆ ವಿದಿನ್ ದ ವೆಲ್ ನಲ್ಲಿ ಇದ್ದುಕೊಂಡು ಮಂಗಳೂರಿನ ಮಂಗಳೂರಿನ ಒಳಗಡೆನೆ ಅಪಾರ್ಟ್ಮೆಂಟ್ ಕಟ್ಟಿಕೊಂಡು ಮಂಗಳೂರಿನಲ್ಲಿ ಅದನ್ನು ನಮ್ಮ ಟ್ಯಾಲೆಂಟ್ ಅನ್ನು ಹಂಚಿಕೊಳ್ಳಕ್ಕಿಂತ ನನ್ನ ಟ್ಯಾಲೆಂಟ್ ಅನ್ನು ಮಂಗಳೂರಿನ ಹೊರಗೂ ತರಬೇಕಂತ. ಸೊ ಲಾಸ್ಟ್ 35 ಇಂದ ವಿ ಸ್ಟ್ರಗಲ್ ಲಾಟ್ ಅಂಡ್ ಕೇಮ್ ಅಪ್ ಇನ್ ದ ಕನ್ಸ್ಟ್ರಕ್ಷನ್ ಲೈನ್. 1996-97 ನಲ್ಲಿ ನಾವು ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಕಟ್ಟು ಸ್ಟಾರ್ಟ್ ಮಾಡಿದ್ದೇವೆ. ಆವಾಗ ನಾವು ಮಂಗಳೂರಿನಲ್ಲಿ ಆಸ್ ಅ ಪಾಪ್ಯುಲರ್ ಆದ ನಮ್ಮ ಕ್ವಾಲಿಟಿ, ನಮ್ಮ ಫೆಸಿಲಿಟೀಸ್ ಎಲ್ಲ ನಾವು ಮಂಗಳೂರಿನ ಜನರಿಗೆ ಕೊಟ್ಟ ಹಾಗೇನೆ ನನಗೆ ಎಕ್ಸ್ಪಾನ್ಷನ್ ಮಾಡಬೇಕಂತ ಬಹಳ ಹಂಬಲಿತ್ತು. ಅದೇ ಪ್ರಕಾರ ನಾವು ಬೆಂಗಳೂರಿನಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೇವೆ. ಬೆನ್ಸನ್ ಟೌನ್, ಆರ್ ಟಿ ನಗರ್, ಆನಂದ್ ನಗರ್, ಹೆಬ್ಬಾಳ್, ಬೇರೆ ಬೇರೆ ಕಡೆಯಲ್ಲಿ ನಾವು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡಿದ್ದೇವೆ. ಅಂಡ್ ನನಗೆ ಅಲ್ಲಿ ಅಷ್ಟು ದೊಡ್ಡ ಸಮುದ್ರದಲ್ಲಿ ನನಗೆ ನೀರು ಕುಡ್ಲಿಕ್ಕೆ ಬಿಡ್ತಾರಿಲ್ಲ ಅಂತ ಸಂಶಯ ಇತ್ತು. ಬೆಂಗಳೂರು ಇದು ವಾಸ್ಟ್ ಹ್ಯೂಜ್ ಮಾರ್ಕೆಟ್ ಅಂಡ್ ಅಲ್ಲಿ ದೊಡ್ಡ ತಿಮ್ಮಿಂಗಲಾಗಲೇ ಬಿಲ್ಡರ್ಸ್ ಇದ್ದಾರೆ. ಅದರ ಮಧ್ಯದಲ್ಲಿ ನಾವು ಬೆಂಗಳೂರಿನಲ್ಲಿ ಹೋಗಿ ಪ್ರಾಜೆಕ್ಟ್ ಮಾಡಿ ಅಲ್ಲಿ ಹೇಗೆ ಸರ್ವೈವ್ ಮಾಡಬೇಕಂತ ದೊಡ್ಡ ಒಂದು ಕ್ವಶನ್ ಮಾರ್ಕ್ ಇತ್ತು ನನಗೆ ಮನಸ್ಸಿನಲ್ಲಿ. ಆದ್ರಲ್ಲೂ ಧೈರ್ಯ ಕೆಡದೆ ಕೆಲವು ನನ್ನ ಸ್ಟಾಫ್ನ ಕೋಆಪರೇಷನ್ನಿಂದ ಮತ್ತು ನನ್ನ ಒಳ್ಳೆ ಫ್ರೆಂಡ್ಸ್ ಇದ್ರು, ಅವರ ಸಹಕಾರದಿಂದ ನಾವು ಬೆಂಗಳೂರಿನಲ್ಲಿ ಪ್ರಾಜೆಕ್ಟ್ ಮಾಡಿದ್ದೆ. ಸ್ಟಾರ್ಟಿಂಗ್ ತೊಂದರೆ ಆಯಿತು. ಬೆಂಗಳೂರು ನಾವು ಸಕ್ಸಸ್ಫುಲ್ ಮಾಡಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ, ನಾನು ಯಾಕೆ ಇಷ್ಟು ಉದ್ದ ಹೇಳ್ತೇನೆ ಅಂತ ಹೇಳಿದ್ರೆ, ಮೇನ್ ಕಾರಣ ಇನ್ಲ್ಯಾಂಡ್ನವರು ಮಂಗಳೂರಿನವರು ಅಂತೇಳಿ ನನಗೆ ಬುಕಿಂಗ್ ಆದದ್ದು ಮಂಗಳೂರಿನಿಂದಾಗಿ. ಬಿಕಾಸ್ ಐ ಆಮ್ ಎ ಮ್ಯಾಂಗ್ಳೂರಿಯನ್ ಬಿಲ್ಡರ್, ನನಗೆ ಅದರಲ್ಲಿ ತುಂಬಾ ಅದರಿಂದ ನನಗೆ ಲಾಭ ಸಿಕ್ಕಿತ್ತು. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರು ಬರುವವರು ನೀವು ಮಂಗಳೂರಿನವರ, ಹಾಗಾದ್ರೆ ನಮಗೆ ಫ್ಲಾಟ್ ಬೇಕಂತ. ಅದು ಯಾಕೆ ಮಂಗಳೂರಿನ ಹೆಸರು ಅಷ್ಟು ಒಳ್ಳೆಯದು ಅಂತ ಹೇಳಿದ್ರೆ, ಮಂಗಳೂರಿನ ಜನರು, ಮಂಗಳೂರು ಅಂತ ಹೇಳಿದ್ರೆ ನಾನು ಮಂಗಳೂರಿಗೆ ಮಾತ್ರ ಸೀಮಿತ ಮಾಡ್ತಾ ಇಲ್ಲ. ನಾವು ಜನರಲಿ ಮಂಗಳೂರು, ಉಡುಪಿ ಸಹ ಮಂಗಳೂರು ಹೇಳುದು, ಪುತ್ತೂರಿಗೆ ಸಹ ಮಂಗಳೂರು. ಜನರಲ್ ಮ್ಯಾಂಗ್ಳೂರ್ ಇಸ್ ದ ರೆಫರೆನ್ಸ್ ವರ್ಡ್, ರೆಫರೆನ್ಸ್ ಟೌನ್, ರೆಫರೆನ್ಷಿಯಲ್ ಸಿಟಿ. ಸೊ ಮಂಗಳೂರು ಹೇಳಿದ ಕೊಳ್ಳೆ ನಮಗೆ ಸ್ವಲ್ಪ ಅಲ್ಲಿ ವ್ಯಾಲ್ಯೂ ಹೆಚ್ಚು. ಯಾಕಂದ್ರೆ ಜನರಲ್ ಮ್ಯಾಂಗ್ಳೂರ್ ಅಂತ ಹೇಳಿದ್ರೆ ಅದೇ ನಾನು ಇನ್ನೊಮ್ಮೆ ಹೇಳ್ತೇನೆ, ಪುತ್ತೂರು, ಮಂಗಳೂರು, ಸುಳ್ಯ, ಜನರಲ್ ನಮ್ಮ ಉಡುಪಿ ಎಲ್ಲ ಕೂಡಿ ಮಂಗಳೂರು. ಆ ಪ್ರಕಾರ ನಮ್ಮ ಸೌತ್ ಕೆನರಾದವರು ಜನರಲಿ ಬಹಳ ಹಾನೆಸ್ಟ್. ನಾವು ನಮ್ಮಷ್ಟಕ್ಕೆ ಏನೋ ತಕರಾರೆಲ್ಲ ಮಾಡಿಕೊಳ್ಬಹುದು, ಆದರೆ ಜನರಲಿ ನಾವು ವೆರಿ ವೆರಿ ಹಾನೆಸ್ಟ್ ಬೈ ನೇಚರ್. ನಮ್ಮ DNA ಪ್ರಕಾರ ಯಾವ ಅದಕ್ಕೆ ಜಾತಿ ಭೇದ ಏನಿಲ್ಲ. ನಾವು ಎಲ್ಲ ಒಂದು ಜೀವದ 2 ಕಣ್ಣಿನಾಗಿ ಒಟ್ಟಿಗೆಲ್ಲರೂ ನಾವೆಲ್ಲ ಇರುವವರು. ಸೊ ಇಲ್ಲಿ ಯಾವ ಭೇದ ಅಲ್ಲದ್ರೆ ಬಹಳ ಯುನಿಟಿ ಒಳ್ಳೆ ಇದೆ ಸೌತ್ ಕೆನರಾದಲ್ಲಿ. ಮತ್ತು ತುಂಬಾ ಕ್ವಾಲಿಟಿ ಕಾನ್ಶಿಯಸ್ ಜನರ ನಿಯತ್ ಬಹಳ ಒಳ್ಳೆಯದು. ಈ ಬ್ಯಾಂಗ್ಳೂರ್ ಕನ್ಸ್ಟ್ರಕ್ಷನ್ ಅಲ್ಲಿ ಬಿಲ್ಡರ್ಸ್ಗೆಲ್ಲ ಏನು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ನನಗೆ ಅಲ್ಲಿ ಹೋದ ನಂತರ ಗೊತ್ತಾಯಿತು. ಆದರೆ ನಾವು ಮಂಗಳೂರಿನ ಆದಾಗ ನಮಗೆ ಅಲ್ಲಿ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿತ್ತು. ನಾವು ಅದರ ಬಿಲ್ಡಿಂಗ್ ಪ್ರಾಜೆಕ್ಟ್ ಅನ್ನು ನಾವು ಇನ್ಕ್ರೀಸ್ ಮಾಡ್ತಾ ಹೋದೆವು. ಅದರ ಪ್ರಕಾರ ಈಗ 120 ಫ್ಲಾಟ್ ಕಂಪ್ಲೀಟ್ ಆಯಿತು. ನಾವು ಈಗ ಇನ್ನೊಂದು 2 ತಿಂಗಳಲ್ಲಿ ನಾವು ಇನ್ನೊಂದು 15 ಫ್ಲೋರ್ 2 ಟವರ್ ಕಟ್ತಾ ಇದ್ದೇವೆ ಯಲಹಂಕದಲ್ಲಿ. ಅದೇ ಪ್ರಕಾರ ಆ ಬ್ಯಾಂಗ್ಳೂರಲ್ಲಿ ಎಕ್ಸ್ಪಾನ್ಷನ್ ಮಾಡಿದ ಪ್ರಕಾರ ನನಗೆ ನನ್ನ ಸೌತ್ ಕೆನರಾ ನೋಡ್ಬೇಕಂತಾಗಿ ನಾನು ಪುತ್ತೂರಿನಲ್ಲಿ ನನಗೆ ಚಿಕ್ಕಪ್ಪ ನಾಯಕರವರ ಅಳಿಯ ನವೀನ್ ಅಂತ ಅವರು ನನಗೆ ಅಪ್ರೋಚ್ ಆಗಿ, ನನ್ನ ಮಾವದ್ದು ಪ್ರಾಪರ್ಟಿ ಇದೆ, ನೀವು ಡೆವಲಪ್ ಮಾಡ್ತೀರಾ ಅಂತ ಕೇಳಿದ್ರು. ಪುತ್ತೂರಲ್ಲಿ ತುಂಬಾ ಹೆದರಿಕೆ ಇತ್ತು ನನಗೆ. ಆದರೆ ನನ್ನ ಬಹಳ ಆತ್ಮೀಯರು, ನನ್ನ ಫ್ರೆಂಡ್ ಜಯಪ್ರಕಾಶ್ JP ನನಗೆ ಹೇಳಿದ್ರು, ಇಜ್ಜಿ ಮಲ್ಪಲೆ ಪುತ್ತೂರು ದಾಲಾಪಜಿ ಅಂತ ನನ್ನ JP ಅವರು ತುಂಬಾ ನನಗೆ ಪ್ರೋತ್ಸಾಹ ಕೊಟ್ಟರು.
ಅದರ ಪ್ರಕಾರ ನಾನು ಆ ಸ್ಟೆಪ್ ಅನ್ನು ತಗೊಂಡೆ ಪುತ್ತೂರಿನಲ್ಲಿ ಮಾಡುವ. ಯಾಕಂದ್ರೆ ಪುತ್ತೂರಿನಲ್ಲಿ ಮಾಡುವಾಗ ನನಗೆ ತುಂಬಾ ಜನ ನನಗೆ ಸ್ವಲ್ಪ ವಾರ್ ಮಾಡಿದ್ರು, ಪುತ್ತೂರಿನಲ್ಲಿ ನಿಮಗೆ ಆಗ್ಬಹುದಾ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಬಿಲ್ಡರ್ಸ್ ಇದ್ರು, ಅವರು ತುಂಬಾ ರೀಸನೇಬಲ್ ಕಮ್ಮಿ ರೇಟಿಗೆ ಮಾರ್ತಾ ಇದ್ರು. ನಾವು ನಮ್ಮ ಕನ್ಸ್ಟ್ರಕ್ಷನ್ ಕ್ವಾಲಿಟಿ, ನಮ್ಮ ವೇ ಆಫ್ ಕನ್ಸ್ಟ್ರಕ್ಷನ್ ನಲ್ಲಿ ನಮಗೆ ಸರ್ವೈವ್ ಆಗ್ಬಹುದು ಅಂತ ತುಂಬಾ ಹೆದರಿಕೆ ಇತ್ತು. ಆದ್ರೆ ನಾನು ಆ ಹೆದರಿಕೆ ಭಯ ಎಂಬ ಬಿಸ್ನೆಸ್ ನಲ್ಲಿ ನನಗೇನು ಅಂತದೇನಿಲ್ಲ. ನಾನು ನಿಯತ್ನಲ್ಲಿದ್ದೇನೆ, ನಿಯತ್ನ ಪ್ರಕಾರ ದೇವರು ಬಿಟ್ಟಾಕುವುದಿಲ್ಲ ಎಂಬ ಆ ಭರವಸೆಯಿಂದ ನಾನು ಯಾವಾಗಲೂ ಮುಂದುವರಿಸ್ತಾ ಹೋಗ್ತೇನೆ. ಅದೇ ಪ್ರಕಾರ ಪುತ್ತೂರಿನಲ್ಲಿ ಚಿಕ್ಕಪ್ಪ ನಾಯಕರ ಸಹಾಯದಿಂದ ಅವರ ಫ್ಯಾಮಿಲಿಯವರು ಬಂದು ಅವರೊಟ್ಟಿಗೆ ನಾವು ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿ ಈ ಪ್ರಾಜೆಕ್ಟ್ ಇನ್ಲ್ಯಾಂಡ್ ಮಯೂರ ಕಮರ್ಷಿಯಲ್ ಮತ್ತು ರೆಸಿಡೆಂಟ್ ಪ್ರಾಜೆಕ್ಟ್ ಅನ್ನು ಬಹಳ ಸಕ್ಸಸ್ಫುಲ್ ಆಗಿ ಮಾಡಿದೆವು. ಬಹಳ ಕಷ್ಟದ ಕಾಲ ಏನಂತ ಹೇಳಿದ್ರೆ ನಮಗೆ 18, 19, 20 ಈ 21 ಎಲ್ಲ ನಮ್ಮ ಬಹಳ ಟಫ್ ಟೈಮ್. ನಾವು ಸ್ಟಾರ್ಟ್ ಮಾಡಿದ ಪ್ರಾಜೆಕ್ಟ್ಸ್ ಎಲ್ಲ, ಯಾಕಂದ್ರೆ ಆ ಟೈಮ್ನಲ್ಲಿ ಆಲ್ಮೋಸ್ಟ್ 6, 7, 8 ತಿಂಗಳು ಲಾಕ್ಡೌನ್ ಅಲ್ಲಿ ಹೋಯ್ತು. ಅರ್ಧ ದಿನ ಆನ್, ಅರ್ಧ ದಿನ ಆಫ್, ಅರ್ಧ ದಿನ ಆನ್, ಅರ್ಧ ದಿನ ಆಫ್, ಯಾವುದನ್ನು ಗೊತ್ತಿಲ್ಲ. ಪಾರ್ಟಿ ಬರುದಿಲ್ಲ, ಕ್ಲೈಂಟ್ಸ್ ಇಲ್ಲ, ಮಾರ್ಕೆಟ್ ನಲ್ಲಿ ಪ್ರೈಸಿಂಗ್ ಹೈಕ್ ಆಗ್ತಾ ಇತ್ತು. ನಾವು ಮತ್ತೆ ಬಿಟ್ಟುಕೊಳ್ಳಲಿಲ್ಲ. ಇದರ ಪ್ರಕಾರ ನಾನು ಬೆಂಗಳೂರಿನಲ್ಲಿ ಕೂಳೂರು ಕಾವು ರೋಡ್ ನಲ್ಲಿ ಸನ್ಲೈಟ್ ಮೂನ್ಲೈಟ್ 80 ಫ್ಲಾಟ್, ಅದರ ಪ್ರಕಾರ ಅಪಿರಾನ್ ಅಂತ ರೀಸೆಂಟ್ ಇನಾಗ್ರೇಷನ್ ಮಾಡಿದ್ವಿ, ಅಲ್ಲಿ 30 ಫ್ಲಾಟ್, ಇದು 72 ಪ್ಲಸ್ 34 ಅಂಗಡಿ, ಬೆಂಗಳೂರು 120 ಫ್ಲಾಟ್, ಇದೆಲ್ಲ ಆಯ್ತು. ನನ್ನ ಬಹಳ ನನಗೆ ಒಂದು ಆಕಾಂಕ್ಷೆ, ನನ್ನ ಒಂದು ಡಿಸೈರ್ ಇತ್ತು ಅಂತ ಹೇಳಿದ್ರೆ 31 ಡಿಸೆಂಬರ್ನ ಒಳಗೆ ನನ್ನ 7, 8, 9 ಪ್ರಾಜೆಕ್ಟ್ ಏನು ನಾನು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೇನ, 17, 18, 19, 20, 21 ಏನು ಸ್ಟಾರ್ಟ್ ಮಾಡಿದ್ದೇನ, ಆ ಪ್ರಾಜೆಕ್ಟ್ ಅನ್ನು 2021 ಡಿಸೆಂಬರ್ನ ಒಳಗಡೆ ಮಾಡಲೇಬೇಕು, ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಎಂಬ ಒಂದು ಛಲದಿಂದ ಈ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿ ಇವತ್ತು ನಾನು ಇನಾಗ್ರೇಟ್ ಮಾಡ್ತಾ ಇದ್ದೇನೆ ಈ ಪ್ರಾಜೆಕ್ಟ್ ಅನ್ನು. ನನ್ನ ಇಂಜಿನಿಯರ್ಸ್ ರವರು, ಸ್ಪೆಷಲಿ ನಮ್ಮ ಸೀನಿಯರ್ ಇಂಜಿನಿಯರ್ ವಿನ್ಯಾಸ್ ಮತ್ತೆ ಸೂರಜ್ ಇಲ್ಲಿಯವರು, ನಮ್ಮ ಇಂಜಿನಿಯರ್ ಮತ್ತು ನನ್ನ ಮಗ, ದೊಡ್ಡ ಮಗ ನನ್ನ ಇಂಜಿನಿಯರ್ ಮೇರಾಜ್ ಯೂಸುಫ್, ನನ್ನ ಚಿಕ್ಕ ಮಗ ಆರ್ಕಿಟೆಕ್ಟ್ ವಾಹಜ್, ಇಬ್ಬರು ಸಹ ನನಗೆ ಹೇಳಿದ್ರು, ಪಾಪ ಇದು ಆಗ್ಬೋದಾ. ನನಗೆ ಇಂಜಿನಿಯರ್ ಹೇಳಿದ್ರು, ಸರ್ ಇದು ಬಹಳ ಕಷ್ಟ, ನೀವು 2 ತಿಂಗಳ ಒಳಗೆ ಎಲ್ಲ ಪ್ರಾಜೆಕ್ಟ್ ಲಾಂಚ್ ಮಾಡ್ಲಿಕ್ಕೆ ಹೇಳ್ತಿದ್ದೀರಾ, ನಾಳೆ ನಥಿಂಗ್ ಡೂಯಿಂಗ್, ನನಗೆ ಆಗಬೇಕು. ನೀವು ಆಲ್ಮೋಸ್ಟ್ ಹುಟ್ಟುವ ಟೈಮ್ನಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ, ಈಗ ನೀವು ನನ್ನ ಹತ್ರ ಇವಾಗ ನಾನು ಇನ್ನೂ ಹೆಚ್ಚು ಪ್ರಾಜೆಕ್ಟ್ ಮಾಡಬೇಕು ಆ ಲೆಕ್ಕದಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಡಿಸ್ಕರೇಜ್ ಆಗಬೇಡಿ ಮಾಡುವ ಅಂತ ಹೇಳಿ ಕಡೆಗೆ ನನ್ನ ಹಠದಲ್ಲಿ ಮತ್ತೆ ದಿನ ರಾತ್ರಿ ಮಾಡಿದ್ರು. ನಾನು ನನ್ನೊಂದು ಪ್ರಾಜೆಕ್ಟ್ಗೆ ಹೋಗುವಾಗ ರಾತ್ರಿ 3 ಗಂಟೆಗೆ ತನಕ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳಿದೆ, ಇದೇ ಮೊದಲು ಮಾಡ್ತಿದ್ರೆ ನಾನು ಬಿಲ್ಡಿಂಗ್ 1 ವರ್ಷ ಮೊದಲು ಆಗ್ತಿತ್ತು. ಇದು ನಾನು ಟೈಮ್ ಲೈನ್ ಕೊಟ್ಟ ನಂತರ ಇಮಿಡಿಯೇಟ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ರೆಡಿ. ನನಗೆ ನಾನು ಬಹಳ ಕಮ್ಮಿ ಬಂದೆ ಇಲ್ಲಿ, ಒಳ್ಳೆ ಮಾಡಿದ್ದಾರೆ. ನಾನು ಲೆಟ್ ಮೀ ಥ್ಯಾಂಕ್ ಮೈ ಸೀನಿಯರ್ ಇಂಜಿನಿಯರ್ ವಿನ್ಯಾಸ್, ಅಂಡರ್ ಹೂಸ್ ಗೈಡ್ಲೈನ್, ಅಂಡರ್ ಹೂಸ್ ಗೈಡೆನ್ಸ್ ನನ್ನ ಅದರ್ ಸೂರಜ್, ಸನತ್, ನಮ್ಮ ಶ್ರೀಕಾಂತ್, ರಾಹುಲ್ ಎಲ್ಲ ಬಹಳ ಒಳ್ಳೆ ಬ್ಯೂಟಿಫುಲ್ ಬಾಯ್ಸ್ ನಾನು ಹೇಳ್ತೇನೆ. ಅವರು ತುಂಬಾ ಎಫರ್ಟ್ಸ್ ಮಾಡಿ ಬಿಲ್ಡಿಂಗ್ ಅನ್ನು ಕಂಪ್ಲೀಟ್ ಮಾಡಿದ್ರು. ಮತ್ತೆ ಈ ಬಿಲ್ಡಿಂಗ್ ನಮ್ಮ ಆರ್ಕಿಟೆಕ್ಟ್ ಇಂಜಿನಿಯರ್ ಸುರೇಶ್ ಪೈ, ಸ್ಟ್ರಕ್ಚರ್ ಅನಿಲ್ ಹೆಗಡೆ, ಮತ್ತೆ ಎಲ್ಲಕ್ಕಿಂತ ಮೊದಲು ಯಾರಿಗೆ ಹೇಳ್ಬೇಕು, ಎಲ್ಲಕ್ಕಿಂತ ಮೊದಲು ಥ್ಯಾಂಕ್ಸ್ ಕಾಂಟ್ರಾಕ್ಟರ್ಗೆ ಮಹಾಬಲ. ನನಗೆ ಯಾವಾಗಲೂ ನನ್ನ ಜಹೀರ್ ಯಾವಾಗಲೂ ಹೇಳ್ತಾರೆ, ಮಹಾಬಲ ಅಂದ್ರೆ ಬಲ. ಯಾರು ಮೊನ್ನೆ ಯಾರು ಹೇಳ್ತಿದ್ರು, ಒಂದು ಫಂಕ್ಷನ್ ಅಲ್ಲಿ ಮಹಾಬಲ ಅಂತ ಅವ್ರಿಗೆ ಹುಟ್ಟುವಾಗಲೇ ಹೆಸರಿಟ್ಟಿದ್ದಾರೆ, ಮಹಾಬಲ ಅಂತ. ಮಹಾಬಲ ಅವ್ರು ನನಗೆ ತುಂಬಾ ಬಲ ಕೊಟ್ಟರು. ಅವರಿಂದಾಗಿ ನನಗೆ ಎಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ ಬಹಳ ಸಹಾಯ ಆಯಿತು. ಪಾಪ ಜನ ಇರ್ಲಿಲ್ಲ ಅವ್ರ ಹತ್ರ, ಕಾಂಟ್ರಾಕ್ಟರ್ಸ್ಗೆ ಲೇಬರ್ಸ್ ಪ್ರಾಬ್ಲಮ್ ಇತ್ತು. ಯಾವಾಗಲೂ ಅವ್ರು ಸಣ್ಣ ಮುಖ ಮಾಡಲಿ, ನನಗೆ ಅದು ಆಗುದಿಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದು ನನ್ನ ಮಾತಿಗೆ ಕೊಟ್ಟು ಅವರು ಕಂಪ್ಲೀಟ್ ಕೆಲಸ ಮಾಡಿದ್ರು. ಇದು ಒಂದು ಪ್ರಾಜೆಕ್ಟ್ ಅಲ್ಲ, ಅವರಿಗೆ 5-6 ಪ್ರಾಜೆಕ್ಟ್ ನಂದು ಒಮ್ಮೆ ಮಾಡಬೇಕಾಯ್ತು. ಆದರೆ ಬಹಳ ಅವ್ರನ್ನ ಡೇರಿಂಗ್ ನಲ್ಲಿ ಮಾಡಿದ್ರು. ನಾನು ನನ್ನ ಬಿಗಿನಿಂಗ್ ನಿಂದ 35 ವರ್ಷದಿಂದ ಅವರು ನನ್ನ ಒಟ್ಟಿಗೆ ಆದ ಕಾಂಟ್ರಾಕ್ಟ್ ಹಾಕಿದ್ದಾರೆ. ನಾನು ಅವರೊಟ್ಟಿಗೆ, ಅವರು ನನ್ನೊಟ್ಟಿಗಿದ್ದಾರೆ, ನಾನು ಅವರೊಟ್ಟಿಗಿದ್ದೇನೆ. ಅವರು ಮತ್ತೆ ನಮ್ಮ ಸುರೇಶ್ ಪೈ, ನಾಯಕ್ ಪೈ ಅಸೋಸಿಯೇಟ್ ಸುರೇಶ್ ಪೈ, ಇದು ನಮ್ಮ ಬಹಳ ಒಂದು ಆತ್ಮೀಯತೆಯ ರಿಲೇಷನ್. ಅದೇ ಪ್ರಕಾರ ನಾನು ಪುತ್ತೂರಿನಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಮಾಡುವಾಗ ನನಗೆ ಆಯಿತು, ಇಲ್ಲೆಲ್ಲ ಡಿಸ್ಕರೇಜ್ ಆಯಿತು. ನಾವು ನಮ್ಮ ಫೌಂಡೇಶನ್ ಸ್ಟೈಲ್ ಎಲ್ಲ ರಾಪ್ ಫೌಂಡೇಶನ್ ಅದೆಲ್ಲ ಮಾಡುವಾಗ ಇಲ್ಲಿ ಟೆಕ್ನಿಕ್ ಅದು ನೋಡಿ ಎಲ್ಲ ಇಲ್ಲಿ ಬಹಳ ಆಶ್ಚರ್ಯ. ಇದು ಇಂಜಿನಿಯರಿಂಗ್ ಕಾಲೇಜ್ ಉಂಟು ಇಲ್ಲಿ, ವಿವೇಕಾನಂದ ಕಾಲೇಜ್ನ ಪ್ರಿನ್ಸಿಪಲ್ ರಿಕ್ವೆಸ್ಟ್ ಮಾಡಿದ್ರು, ನಮ್ಮ ಸ್ಟೂಡೆಂಟ್ಸಿಗೆ ಅದು ಫೌಂಡೇಶನ್ ಆಗುವಾಗ ಸ್ವಲ್ಪ ಅದರ ಬಗ್ಗೆ ಟೆಕ್ನಿಕಲ್ ನೋಡ್ಲಿಕ್ಕೆ ಅಲೋ ಮಾಡ್ತಿರೋ ಅಂತ ನಾವು ಅಲೋ ಮಾಡಿದ್ರು. ದೇ ಆರ್ ಇಮ್ಮೆನ್ಸ್ಲಿ ಹ್ಯಾಪಿ, ದೇ ಗಾಟ್ ಚಾನ್ಸ್ ಫಾರ್ watching and getting the knowledge of how the construction take place at the RAF Foundation, all that. So this building built very highly technological and one of the finest design and structural design we adopted here, because ಇದರದ್ದು ಮಣ್ಣು ಲೂಸ್ ಮಣ್ಣಿತ್ತು. ಇಲ್ಲಿ ನಾವು ಸಿಮೆಂಟ್ ಹಾಕಿದ ತಕ್ಷಣ ಅದು ಯಾವ ಸಿಮೆಂಟ್ ಹಾಕಿದ್ರು ನಿಮಗೆ ಗಟ್ಟಿ ಆಗ್ತದೆ, ಅದಕ್ಕೆ 5 ವರ್ಷ ತೊಂದರೆ ಇಲ್ಲ.
ಅದು ಯಾರಿಗೆ ಗೊತ್ತಾಗೋದಿಲ್ಲ. ಹಾಗೆ ಮಾಡಲಿಲ್ಲ. ವಿ ಗಾನ್ ಡೀಪ್ ಇನ್ ಟು ಇಟ್ ಅಂಡ್ ಗಾನ್ ಫಾರ್ ದ ವೆರಿ ಪ್ರೊಫೆಷನಲಿ. ವಿ ಬಿಲ್ಟ್ we created the structure with the foundation and the higher columns, and we have given beautiful design with the lobby and corridors with the play area. ಆ ಡಿಸೈನ್ ಎಲ್ಲ ನನ್ನ ದೊಡ್ಡ ಮಗ ಮೇರಾಜ್ ಯೂಸುಫ್, ಹೂ ಸ್ಟಡಿಡ್ ಇನ್ ಆಸ್ಟ್ರೇಲಿಯಾ, ಈಸ್ ಅ ಸಿವಿಲ್ ಇಂಜಿನಿಯರ್ ಬೈ ಪ್ರೊಫೆಷನ್. So he did the designing part of internal and all design decor, all done by my elder son Miraj. So ಇದರದು ವಿಂಡೋಸ್ ಮತ್ತೆ ಕ್ಲಾಡಿಂಗ್ ಮತ್ತೆ ಡಿಸೈನ್ ಕಮರ್ಷಿಯಲ್ ಮತ್ತೆ ರೆಸಿಡೆನ್ಷಿಯಲ್ ಇದು ನೀವು ಕೇಳಿ ನೋಡಿರ್ಬೋದು. UPVC ವಿಂಡೋಸ್ ಮತ್ತೆ ಕ್ಲಾಡಿಂಗ್ ಮತ್ತೆ ಫಸಾಡ್ ಎಲ್ಲ ಮಾಡಿದ್ದು ನನ್ನ ಚಿಕ್ಕ ಮಗ ವಹಾಜ್ ಯೂಸುಫ್, ಹೂ ಸ್ಟಡಿಡ್ ಇನ್ ಲಂಡನ್. He has got his own factory in Pune, Bangalore, Inland Engineering Industries. In short form, INGLAZE ಅಂತ ಬಹುಶಃ ಕೇಳಬಹುದು. ಇಂಗ್ಲೇಜ್ ದೊಡ್ಡ ಇಂಗ್ಲೆಂಡ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಮಾರ್ತಾ ಹಾಸ್ಪಿಟಲ್, ದೊಡ್ಡ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಚಿಕ್ಕ ಮಗ. ಸೊ ನಾವು ನಮ್ಮ ಕಾಂಟ್ರಾಕ್ಟು ನನ್ನ ಚಿಕ್ಕ ಮಗನಿಗೆ ಕೊಟ್ಟೆ. ಸ್ವಲ್ಪ ನೆಗೋಷಿಯೇಟ್ ಮಾಡಿದ್ದಾನೆ ಪ್ರೈಸ್ನಲ್ಲಿ, ಡಿಸ್ಕೌಂಟ್ ಹೆಚ್ಚು ಕೊಡಲಿಲ್ಲ. ಆದ್ರೆ ಸಹ ನಾವು ಚಿಕ್ಕ ಮಗ ಅವನ ಇಂಗ್ಲೇಜ್ನಲ್ಲಿ ನಾವು ಇದು ಫಸಾಡ್ ಮತ್ತೆ ಅಲ್ಯೂಮಿನಿಯಮ್ಸ್ ಎಲ್ಲ ನಾವು ನಮ್ಮ ಕಂಪನಿಯಿಂದ ಪ್ರಕಾರ ಇದು ಇನ್ ಹೌಸ್ ತನಕ ಇಂಟೀರಿಯರ್ ನಮ್ದೆ, ಡಿಸೈನಿಂಗ್ ನಮ್ದೆ, ಮತ್ತೆ ವಿಂಡೋಸ್ ಫ್ಲಾಟಿಂಗ್ ಎಲ್ಲ ನಮ್ಮ ಕಂಪನಿ ಇದೆ. ನಮ್ದು ಬೆಂಗಳೂರು ಪ್ರಾಜೆಕ್ಟಿಗೂ ಸಹ 180 ಫ್ಲಾಟಿಗೆ ಎಲ್ಲ UPVC ವಿಂಡೋಸ್ ಮತ್ತೆ ಸಪೋರ್ಟ್ ಫಾರ್ ದ ಡಿಸೈನಿಂಗ್ ಮಾಡಿದ್ದು ನಮ್ಮ ಇಂಗ್ಲೇಜ್. ಸೊ ಇಬ್ಬರು ಮಕ್ಕಳು ಕೋಆಪರೇಷನ್ ನಲ್ಲಿ ಈ ಬಿಲ್ಡಿಂಗ್ ತುಂಬಾ ಚಂದ ಬಿಲ್ಡಿಂಗ್ ಆಯಿತು. ಪುತ್ತೂರಿನಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ನನಗೆ ಒಳ್ಳೆ ಎನ್ಕರೇಜ್ಮೆಂಟ್ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಬಹಳ ವೆಲ್ತಿ ಜನ ಇದೆ, ಹಾಗೇನು ಪವರ್ಟಿ ಅಂತ ಏನಿಲ್ಲ. ಒಳ್ಳೆ ವೆಲ್ ಟು ಡೂ ಪೀಪಲ್ ಜನರಲಿ ಪುತ್ತೂರು, ಸುಳ್ಯ ಸರೌಂಡಿಂಗ್ ಏರಿಯಾಸ್. ಸೊ ಅವ್ರು ಯಾವಾಗ ಹೇಳ್ತಿದ್ರು, ಸಿರಾಜ್ ಭಾಯ್ ನೀವು ಪ್ರೊಜೆಕ್ಟ್ ಮಾಡಿ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಆಗ್ತಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಡಿಸೈರ್ ಮಾಡ್ತಿದ್ದಾರೆ ಅಪ್ಪರ್ ಕ್ಲಾಸ್ನವರು. ಅಂತ ಹೇಳಿದ್ರೆ ಎಂಕಲೆಗೆ ಒಂದು ಎಡ್ಡೆ ಇಲ್ಲು ಬೋರ್ಡು ಕುಡ್ಲಾ ಬ್ಯಾಂಗ್ಳೂರ್ದಲ್ಲೇ ಒಂದು ಇಲ್ಲು ಪುತ್ತೂರು ಡಾವೋಡು, ನೀವು ಅದೇ ಟೈಪ್ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಏನಾಗುದಿಲ್ಲ ಅಂತ ಹೇಳಿದ್ರು. ನಾನು ಆ ಭರವಸೆಯಲ್ಲಿ ಇದು ಬಿಲ್ಡಿಂಗ್ ಈ ಲೆವೆಲ್ ನಲ್ಲಿ ಇಷ್ಟು ಎಕ್ಸ್ಪೆನ್ಸಿವ್ ಬಿಲ್ಡಿಂಗ್ ಕಟ್ಟಿದೆ ನಾನು. ಇದರಲ್ಲಿ ಫ್ಲಾಟ್ ತಗೊಂಡ್ರು ರಿಯಲಿ ದೇ ಆರ್ ಲಕ್ಕಿಯಸ್ಟ್ ಟು ದ ಕೋರ್. ಇವತ್ತು ಈ ಫ್ಲಾಟ್ ತಗೊಳ್ಳೋದಂತಾದ್ರೆ ಪರ್ ಸ್ಕ್ವೇರ್ ಫೀಟ್ 6,000 rupees ಕೊಡಬೇಕು ಇವತ್ತು. ಯಾಕಂದ್ರೆ ಈಗ ಸ್ಟೀಲಿಗೆ 72-80 ಸಾವಿರ ಆಗಿದೆ, ಸಿಮೆಂಟಿಗೆ 450 ಆಗುತ್ತೆ. ಇಂಪಾಸಿಬಲ್. ನಮಗೆ ಲಾಸ್ಟ್ ಲಾಸ್ಟ್ಗೆ ತುಂಬಾ ಕಷ್ಟ ಆಯಿತು. ಆದ್ರೂ ಸಹ ನಾವು ಬಿಲ್ಡಿಂಗ್ ಅನ್ನು ಬಹಳ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೇವೆ. ಮತ್ತೆ ಇಲ್ಲಿ ತಗೊಂಡವರು ರಿಯಲಿ ಲಕ್ಕಿ ಬಿಕಾಸ್ ಟು ಓನ್ ಸಚ್ ಎ ಬ್ಯೂಟಿಫುಲ್ ಫ್ಲಾಟ್ ವಿತ್ ಲಾಟ್ ಆಫ್ ಎಮ್ಯುನಿಟೀಸ್ ಅಂಡ್ ಫೆಸಿಲಿಟೀಸ್ ಅಂಡ್ ಪಾರ್ಕಿಂಗ್ ಫೆಸಿಲಿಟಿ ಎವ್ರಿಥಿಂಗ್. ಅಂಡ್ STP ನಮಗೆ ಬಹಳ ಒಳ್ಳೆ ಕಂಪನಿ ಅವರು ನಮಗೆ ಸಪ್ಲೈ ಕೊಟ್ಟರು. ನಮ್ಮ ಪುತ್ರನ್ ಮಂಗಳೂರಿನವರು, ಅವರೇ ಸ್ವಂತ ಫ್ಯಾಕ್ಟರಿ ಅವ್ರದ್ದಿದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಅವರಿಂದಾಗಿ ನಾವು STP ಎಲ್ಲ ಇಲ್ಲಿ ಅವರದೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ದು. ನನ್ನ ಎಲ್ಲ ಬಿಲ್ಡಿಂಗ್ ಅವರಿಂದ ಯೂಸ್ ಮಾಡ್ತಿದ್ದೇವೆ. ಹಾಗಿರುವಾಗ ಈ ಪುತ್ತೂರಿನ ಜನತೆಯ ಆಕಾಂಕ್ಷೆಯನ್ನು ಡಿಸೈರ್ ಅನ್ನು ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ನಾವು ಇಷ್ಟು ಚಂದ ಬಿಲ್ಡಿಂಗ್ ಕಟ್ಟಿದ್ದೇವೆ. ಆ ಹೋಪ್ ಇತ್ತು ಏನಂತ ಹೇಳಿದ್ರೆ ಸರೌಂಡಿಂಗ್ನವರು ನಮ್ಮ ಹತ್ರ ಡೆಫಿನೆಟ್ಲಿ ಒಳ್ಳೆ ಕ್ವಾಲಿಟಿ ಡಿಸೈನ್ ಮಾಡ್ತಾರೆ ಅಂತ ನನ್ನ ಹೋಪ್ ಇತ್ತು. ಅದು ಸಾಕಾರ ಆಗಿದೆ. ಎಲ್ಲ ಪುತ್ತೂರು ನಮ್ಮ ಹತ್ರ ಈಗ ಫ್ಲಾಟ್ ಇರೋದು ಐ ಥಿಂಕ್ 72 ನಮ್ದು ಇರೋದು ಈಗ ಒಂದು 8-10 ಫ್ಲಾಟ್ ಇದೆ, 8 ಫ್ಲಾಟ್ ಏನೇ 8-9 ಇದೆ. ಅದು ಸಹ ಇವತ್ತು ಬಿಲ್ಡಿಂಗ್ ನೋಡಿದವರು ತಕೊಂಡ ಚಾನ್ಸ್. ನಾವು ಅದೇ ಓಲ್ಡ್ ಪ್ರೈಸ್ ಕೊಡ್ತೇನೆ, ಈಗ ಪ್ರೆಸೆಂಟ್ ಪ್ರೈಸ್ಗಲ್ಲ. ಸೊ ವಿ ಕ್ಯಾನ್ ಕಂಪ್ಲೀಟ್ ದಟ್ ಪ್ರೊಸೆಸ್ ಆಸ್ ಎ ಕಾಂಪ್ಲಿಮೆಂಟ್. ಅಂಡ್ ಬೇರೆ ನಾನು ಆಕ್ಚುಲಿ ಬರೆದಿದ್ದದ್ದು ಬೇರೆನೆ, ಹೇಳಿದ್ದು ಬೇರೆನೆ. ಎನಿವೆ ತುಂಬಾ ಎಲ್ಲ ಬರೆದು ಕೊಟ್ಟಿದ್ರಿ ಇಲ್ಲಿ. ಎಲ್ಲರಿಗೊಂದು ಮನೆ ಆಗ್ಬೇಕಂತ ಇದ್ರೆ ಒಂದು ಒಳ್ಳೆ ಚಂದ ಮನೆ ಮಾಡಿಕೊಟ್ಟಿದ್ದೇವೆ. ಇದು ಆಶ್ರಯ ಕೊಡುವುದು ಮತ್ತೆ ವಿದ್ಯೆ ಕೊಡುವುದು ಬಹಳ ಆಶೀರ್ವಾದದ ಕೆಲಸ. ನಮ್ಮ ಸಂಸ್ಕೃತದಲ್ಲಿ ಅದಕ್ಕೊಂದು ಶ್ಲೋಕನೇ ಇದೆ, ಮತ್ತೆ ಒಂದು ಹಿಂದೂ ಕಲ್ಚರ್ನಲ್ಲಿ ಇದೆ, ಆಶ್ರಯ ಮತ್ತೆ ವಿದ್ಯೆ ಕೊಟ್ಟವನು ತಂದೆ ತಾಯಿಗೆ ಸಮಾನ ಅಂತ. ಹಾಗೆ ನಾನೊಂದು ಒಳ್ಳೆ ಆಶ್ರಯವನ್ನು ಒಳ್ಳೆ ಜನರಿಗೆ ಪುತ್ತೂರಿನವರಿಗೆ ಕೊಟ್ಟಿದ್ದೇನೆ. ಇದರಲ್ಲಿ ನೀವು ಒಳ್ಳೆ ಇಲ್ಲಿ ತಗೊಂಡವರು ಒಳ್ಳೆ ಇದರಲ್ಲಿ ಅನುಭವಿಸಿ ಒಳ್ಳೆ ಇರಿ, ಸುಖ ಆಗಿರಿ. ಅದರಲ್ಲದಿದ್ರು ಸಹ ನಾನು ಬ್ಲೆಸ್ಡ್ ಹ್ಯಾಂಡ್, ನನ್ನ ಹತ್ರ ಮನೆ ತಗೊಂಡು ಎಲ್ಲ ಒಳ್ಳೆ ಆಗಿದ್ದಾರೆ, ಪ್ರಾಸ್ಪರ್ ಆಗಿದ್ದಾರೆ. ಸೊ ಒಳ್ಳೆ ಆಗಿ ಎಲ್ಲರೂ ಸುಖ ಶಾಂತಿಯಿಂದ ಇರಬೇಕು, ಎಲ್ಲರೂ ಅವರ ಡಿಸೈರ್ಸ್ ಎಲ್ಲ ಪೂರೈಸಬೇಕು, ಅವ್ರು ಒಂದು ಹ್ಯಾಪಿ ಇರಬೇಕು. ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಈ ಕಂಪ್ಲೀಟ್ ನೀವು ಬಂದು ಇಲ್ಲಿ ಇರ್ಬೋದು ಇನ್ನು. ಮತ್ತು ಇನ್ ಫ್ಯೂಚರ್ನಲ್ಲಿ ಸಹ ಬಿಲ್ಡಿಂಗ್ ಕಂಪ್ಲೀಟ್ ನಾವು ಮಂಗಳೂರಿಗೆ ಹೋದ್ರೂ ಸಹ ಇಲ್ಲಿ ಏನಾದರೂ ಇದ್ರೆ ಎಲ್ಲದಕ್ಕೂ ನಾವು ಸ್ಪಂದನೆ ಮಾಡ್ತೇವೆ. ಈಗ ಬೆಂಗಳೂರು ಬೇರೆ ಕಡೆ ಇದ್ರು ಸಹ ನಾವು ಯಾವಾಗಲೂ, ನಾನು ಬಿಲ್ಡಿಂಗ್ 1987-88 ನಲ್ಲಿ ಕಟ್ಟಿದ ಬಿಲ್ಡಿಂಗ್ ಸ್ಟಿಲ್ ವಿಲ್ ಗೋ ಅಂಡ್ ಸಿ ವೆದರ್ ದೇ ನೀಡ್. ವಾಚ್ಮನ್ ಕೇಳ್ತಾನೆ ನೀವು ಯಾರಂತ, ಸ್ಟಿಲ್ ವಿ ಗೋ ಅಂಡ್ ಸಿ ವೆದರ್ ಬಿಲ್ಡಿಂಗ್ ಇಸ್ ಅಪ್ಡೇಟ್ ಆರ್ ನಾಟ್. ಸೊ ವಿ ಡೋಂಟ್ ಲೀವ್ ದ ಪೀಪಲ್ ಲೈಕ್ ದಟ್. ಯಾಕೆ ನಿಮ್ಮಿಂದ ನಾವು ಗ್ರೋ ಆಗ್ತೇವೆ, ನಿಮ್ಮ ಹಣದಿಂದ ನಾವು ಬೆಳಿತೇವೆ ಆಸ್ ಎ ಬಿಲ್ಡರ್ ಆಗಲಿ ಯಾರಾಗಲಿ. ಅದೇ ಪ್ರಕಾರ ನಿಮಗೆ ಕೊಟ್ಟ ಮನೆಯಲ್ಲಿ ನಾವು ಕೊಟ್ಟ ನಿಮ್ಮ ಮನೆಯಲ್ಲಿ ಸಹ ನೀವು ಸಹ ಸಹಕಾರ ಆಗಿ ಒಳ್ಳೆ ಆಗಿ
ನಿಮ್ಮ ಭವಿಷ್ಯ ಒಳ್ಳೆ ಆಗಿ ಇನ್ನೂ ಹೆಚ್ಚು ಫ್ಲಾಟ್ಗಳು ತಗೊಳ್ಬೇಕು ನೀವು ಹೇಳಿ ತಾವೆಲ್ಲ ಇಲ್ಲಿ ಬಂದದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಮನೆ ತಗೊಳ್ಳೋದು ಶುಭ ಹಾರೈಸ್ತೇನೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ತುಂಬಾ ಬ್ಯೂಟಿಫುಲ್ ಡಿಸೈನ್ ನಲ್ಲಿ ನಾವು ಮಾಡಿದ್ದೇವೆ. ಅದರಲ್ಲಿ ಸಹ ಹೆಚ್ಚೇನಿಲ್ಲ, ಸ್ವಲ್ಪ 4-5 ಅಂಗಡಿ ಪ್ಲೇಸ್ ಇದೆ. ಯಾರಾದರೂ ಬೇಕಂತ ಆದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಸ್ಟಾಫ್. ಸ್ಪೆಷಲ್ ಪ್ರೈಸ್ ವಿಲ್ ಬಿ ಆಫರ್ಡ್ ಫಾರ್ ರೆಸಿಡೆನ್ಷಿಯಲ್ ಫ್ಲಾಟ್ 7-8 ಫ್ಲಾಟಿಗೆ ಮತ್ತೆ ಅದಕ್ಕೂ. ಮತ್ತೆ ನಿಮಗೆ ಒನ್ಸ್ ಅಗೇನ್ ಐ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಕಮಿಂಗ್ ಅಂಡ್ ಬ್ಲೆಸ್ಸಿಂಗ್ ಅಸ್. ಅಂಡ್ ನಾವು ನಮ್ಮ ನಾರ್ಮಲ್ ಪ್ರಾಕ್ಟೀಸ್ ನ ಪ್ರಕಾರ ಬೆಳಿಗ್ಗೆ ಗಣಹೋಮ ಆಯಿತು, ನಂತರ ಫಾದರ್ ಬ್ಲಸ್ ಮಾಡಿದ್ರು, ಮೌಲಾನ ದುವಾ ಮಾಡಿದ್ರು. ಎಲ್ಲ ಪ್ರಕಾರ ಇದೇ ಪ್ರಕಾರ ನಾನು ಇದನ್ನು 35 ವರ್ಷದಿಂದ ಮಾಡ್ತಾ ಇದ್ದೇನೆ. ನಾನು ಬೆಂಗಳೂರಿಗೆ ಮಾಡುವಾಗ ಸಹ ಅದೇ ಭಟ್ರು ಹೇಳಿದ್ರು, ಎಲ್ಲೆಲ್ಲಿ ನನಗೆ ಹೇಳ್ಕೊಂಡು ಹೋಗ್ತೀರಾ ಅಂತ ಗಿರಿದ್ರ ಭಟ್ರು. ನಾನು ಹೇಳಿದ್ದೆ ಏನಾದರೂ ಭಟ್ರು ಅಲ್ಲಿ ಯಾರಿಗಾದ್ರೂ ಕೊಡಿ ಅಲ್ಲಿ ಅಂತ. ಸೊ ಅದೇ ಪ್ರಕಾರ ಎಲ್ಲ ಧರ್ಮದ ಪ್ರಕಾರ ಪೂಜೆ ಮಾಡಿ ಎಲ್ಲರ ಆಶೀರ್ವಾದ ತಗೊಂಡು ಈ ಬಿಲ್ಡಿಂಗ್ ಇವತ್ತು ಕಂಪ್ಲೀಟ್ ಮಾಡಿ ಹಸ್ತಾಂತರ ಆಗಿದೆ. ನಿಮಗೆಲ್ಲ ಬಂದಕ್ಕೂ ತುಂಬಾ ಥ್ಯಾಂಕ್ಸ್. ವೇದಿಕೆಯಲ್ಲಿರುವ ಗಣ್ಯರಿಗೂ ತುಂಬಾ ಥ್ಯಾಂಕ್ಸ್. ನಾನು ಪುತ್ತೂರು ಕಾರ್ಪೊರೇಷನ್ಗೆ, ಪುತ್ತೂರು ಪುತ್ತೂರು ಆಫೀಷಿಯಲ್ಸ್ಗೆ, ಸಿಎಂಸಿಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೇನೆ. ನನಗೆ ತುಂಬಾ ಕೋಆಪರೇಟ್ ಮಾಡಿದ್ರು. ಯಾಕಂದ್ರೆ ಇಂಥ ಕೋಆಪರೇಷನ್ ಪುತ್ತೂರಿನ ಜನತೆ, ಪುತ್ತೂರಿನ ಆಫೀಷಿಯಲ್ಸ್, ಪುತ್ತೂರಿನ ಸರ್ಕಾರಿ ನೌಕರರು ನಮಗೆ ಸಹಾಯ ಮಾಡಿದರೆ ಮಾತ್ರ ಪುತ್ತೂರು ಅಥವಾ ಯಾವ ಊರು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ನಮಗೆ ತುಂಬಾ ತೊಂದರೆ ಕೊಡ್ಕೊಂಡು ಹೋದ್ರೆ ಯಾರು ಹೊರಗಿನ ಬಿಲ್ಡರ್ ಪುತ್ತೂರಿಗೆ ಬರಲಿಕ್ಕಿಲ್ಲ. ಮತ್ತೆ ಪುತ್ತೂರಿಗೆ ಯಾರು ಹೊರಗಿನ ಬಿಲ್ಡರ್ ಬಂದು ಡೆವಲಪ್ ಮಾಡಿದ್ರೆ ಪುತ್ತೂರು ಡೆವಲಪ್ ಆಗುದಿಲ್ಲ. ನಾವು ಪುತ್ತೂರು ಡೆವಲಪ್ ಆಗಬೇಕು, ನಾವೊಂದು ಎಕ್ಸಾಂಪಲ್ ಆಗಿರ್ಬೇಕು. ನಾನು ಬೇರೆ ಬಿಲ್ಡರ್ಸ್ಗೆ ಹೇಳ್ಬೇಕು, ನೋಡಿ ಪುಷ್ಪರಾಜ್ ಜೈನ್ ಬಿಲ್ಡರ್ ಬಹಳ ರೆಪ್ಯೂಟೆಡ್ ಬಿಲ್ಡರ್ಸ್, ಅಭಿಷ್ ಬಿಲ್ಡರ್ಸ್. ಸೊ ಅವರಿಗೆ ನಾನು ಹೇಳೋಕೆ ಹೇಳ್ತೀನಿ, ಇಲ್ಲ ತುಂಬಾ ಒಳ್ಳೆಯವರು, ಇಲ್ಲಿ ನೀವು ಬಿಲ್ಡಿಂಗ್ ಕಟ್ಟಿ ಅಂತ. ಯಾಕಂದ್ರೆ ಪ್ರತಿ ಊರು ಡೆವಲಪ್ ಆಗಬೇಕು. ಬಿಲ್ಡರ್ಸ್ ನ ಇನ್ವಾಲ್ವ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಸಿಟಿ ಟು ಡೆವಲಪ್. ನಮಗೆ ಎಷ್ಟು ಹಣ ಇರಲಿ, ಆದರೆ ಒಂದು ಬಿಲ್ಡರ್ದು ಬೇಕೇ ಬೇಕು ಕಂಟ್ರಿಬ್ಯೂಷನ್ ಟು ಡೆವಲಪ್ ದ ಸಿಟಿ. ಡಾಂಬರ್ ರೋಡ್ ಚಂದ ಆಗಿ ದೊಡ್ಡ ಆಗಿದ್ರೆ, ಅಂಗಡಿ ಹಳ್ತಿದ್ರೆ ಅದು ಡೆವಲಪ್ ಆಗುದಿಲ್ಲ. ಅದಕ್ಕೆ ಎನ್ಕರೇಜ್ಮೆಂಟ್ ಬೇಕು ಬಿಲ್ಡರ್ಸಿಗೆ. ಮತ್ತೆ ಅದಕ್ಕೆ ಪ್ರಕಾರ ಬಿಲ್ಡರ್ಸ್ ಇಲ್ಲಿ ಬಂದ್ರೆ ಅದಕ್ಕೆ ಕೋಆಪರೇಷನ್ ಕೊಟ್ಟು ಅವರಿಗೆ ಬೇಕಾದಾಗ ಸವಲತ್ತನ್ನು ಪ್ರೊವೈಡ್ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಇನ್ನೂ ತುಂಬಾ ಬಿಲ್ಡರ್ ಬಂದು ಇಲ್ಲಿ ಪುತ್ತೂರಿನ ಜನತೆ ಒಳ್ಳೆಯವರು, ಪುತ್ತೂರಿನ ಆಫೀಸರ್ಸ್ ಒಳ್ಳೆಯವರು, ಪುತ್ತೂರಿನವರು ತುಂಬಾ ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಅವರು ಪ್ರಾಜೆಕ್ಟ್ ಅಲ್ಲಿ ಮಾಡಬೇಕು. ನಮ್ಮನ್ನು ಡಿಪ್ರೆಸ್ ಆಗಬಾರ್ದು. ನಾವು ಇನ್ನೂ ಈ ಊರಿಗೆ ಬರುವುದಿಲ್ಲ ಮಾರ, ಇಲ್ಲಿ ಯಾರಿಗೆ ಬೇಕು ಇದು, ಇಷ್ಟು ತೊಂದರೆ ಕೊಡ್ತಾರೆ ಅಂತ ಭಾವನೆ ಬರಬಾರ್ದು. ಹಾಗಿರುವಾಗ ನಾನು ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೇನೆ ಸಿಎಂಸಿಗೆ. ಎಲ್ಲ ಸಿಎಂಸಿ ಆಫೀಷಿಯಲ್ಸ್ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಮೇಡಮ್ ಇಲ್ಲಿದ್ದಾರೆ, ನಮ್ಮ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಇನಾಗ್ರೇಟ್ ಮಾಡಿದ್ರು ನಮ್ಮ ನೇಬರ್. ಅವರು ನಮಗೆ ತುಂಬಾ ಕೋಆಪರೇಷನ್ ಮಾಡಿ ಏನಾದ್ರು ತೊಂದರೆ ಇದ್ರೆ ಹೇಳಿ ಅಂತ ಹೇಳಿ ನಮಗೆ ಸಹಾಯ ಮಾಡಿದ್ದಾರೆ ಅವರು. ಸೊ ನಾನು ಎಲ್ಲರಿಗೆ ಥ್ಯಾಂಕ್ಫುಲ್ ಆಗಿದ್ದೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಿಸ್ಟರ್ ಸಿರಾಜ್ ಅಹಮದ್ ಸರ್. बहुत ಶುಕ್ರಿಯಾ. ತುಂಬಾ ಧನ್ಯವಾದಗಳು. ಪ್ರತಿಯೊಬ್ಬರನ್ನು ನೆನಪಿಸಿದ್ರು ಅವರು ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಪ್ರತಿಯೊಬ್ಬರು ಯಾವರಿಗೂ ಸಹ ಬಿಡಲಿಲ್ಲ. ಯಾಕಂದ್ರೆ that's how he is very professional from last 35 years. He is an ex-banker in Doha, Qatar, but after 1986 he started his career as real estate, and today in 35 years from real estate today he is a very renowned builder, not only in Bangalore but he is one of the best builder of our country. We need to be very very proud of inland builders. Ladies and gentlemen, ಮತ್ತೊಮ್ಮೆ ಜೋರಾದ ಚಪ್ಪಾಳೆ for ಸಿರಾಜ್ ಅಹಮದ್. ಮತ್ತೆ ಅವರ ಮಕ್ಕಳ ಬಗ್ಗೆ ಹೇಳಿದ್ರು ಏನೋ ಡಿಸ್ಕೌಂಟ್ ಕೊಡ್ಲಿಲ್ಲ ಅಂತ. ವಾಹಜ್ ಡಿಸ್ಕೌಂಟ್ ಕೊಡ್ಲಿಲ್ವಾ? ಅದು ಕೊಟ್ಟಿರಬಹುದು, ಆದರೆ ಪ್ರೊಫೆಷನಲಿಸಮ್ ಇಸ್ ಆಲ್ವೇಸ್ ಅ ಪ್ರೊಫೆಷನಲಿಸಮ್. ಆದ್ರೆ ಇವರ ಬಗ್ಗೆ ಹೇಳಬೇಕಾದ್ರೆ ಗುರಿ ಗುಪ್ತವಾಗಿರಬೇಕು, ಸಾಧನೆ ಸತತವಾಗಿರಬೇಕು. ಗುರಿ ಗುಪ್ತವಾಗಿರಬೇಕು, ಸಾಧನೆ ಸತತವಾಗಿರಬೇಕು. ವಿಶ್ವವನ್ನು ಮರೆತರು ವಿಶ್ವಾಸವನ್ನು ಎಂದಿಗೂ ಮರೆಯಬಾರದು ಅಂತ ವಿಶ್ವಾಸವನ್ನು ಇಟ್ಟುಕೊಂಡಿರುವಂತಹ ಸಿರಾಜ್ ಅಹಮದ್ ಅವರಿಗೆ ಹೇಳುವ ಮಾತೇನೆಂದ್ರೆ, ಅದೇ ಪ್ರೀತಿ ಪ್ರೇಮ ವಿಶ್ವಾಸವನ್ನು ಬೆಳೆಸಿಕೊಂಡು ತಮ್ಮ ಉದ್ಯಮದ ಜೊತೆಗೆ ವ್ಯಾವಹಾರಿಕ ಸಂಬಂಧಗಳನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಂಡು ಪೋಷಿಸಿ ಬೆಳೆಸಿ ಬಂದವರೇ ಸಿರಾಜ್ ಅಹಮದ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ರೆನೌಂಡ್ ಬಿಲ್ಡರ್ ಆಫ್ ಮ್ಯಾಂಗ್ಲೋ ಟುಡೇ ಇನ್ ಪುತ್ತೂರು. ಪುತ್ತೂರ್ದ ಮುತ್ತಲು ಕೂಡ ಸತ್ತಿ ಶುಭಾಶಯ ನಿಕ್ಲ ಊರುಡು ನಿಕ್ಲ ಜನಕ್ಲಿಗೆ ನಿಕ್ಲ ಮಂಡಿಡು ಒಂಜಿ ಇನ್ಲ್ಯಾಂಡ್ ಮೈಯರ ಪಪನ ಈತ್ ಪೊರ್ಲುದ ಬಿಲ್ಡಿಂಗ್ ಮಲ್ತಿನ ಈಗ ಕೂಡ ಶುಭಾಶಯ ಪನಂದು ಕುಡಂಜಿ ವಿಷಯದಾದ ಪನ್ನಡ ಪಂಡ ಮೇನ ಸೆಕೆಂಡ್ ಜನರೇಷನ್ ಮೇರ್ ಮಾತ್ರ ಸೆಕೆಂಡ್ ಜನರೇಷನ್ ಪಂತಿನ ಮೆಹರಾಜ್ ಯೂಸುಫ್ ಬಕ್ಕ ವಾಹಜ್ ಯೂಸುಫ್ ರಡ್ಡು ಜೋಗ್ಲು ರಡ್ಡು ಪಿಲ್ಲರ್ಸ್ ಇತ್ತಿನಕ್ಲು ರಡ್ಡು ಕೈ ತಿನ್ನಕ್ಲು ರಡ್ಡು ಕಣ್ಣಿತ್ತಿಲಕ್ಕ ಅಂಚಿಡ್ದು ಇಂಚೆ. ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಈ ಹೊಸ ಚಿಗುರು ಹಳೆ ಬೇರು, ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಗಸು, ಹೊಸ ಯುಕ್ತಿ ಹಳೆ ತತ್ವ, ದಡೆಗೋಡೆ ಧರ್ಮ ಅಂತ. ಹೀಗಿದ್ದರೇನೆ ಜಸವು ಜನ ಜೀವನಕ್ಕೆ ಅಂತ ಹೇಳುವ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಫಾರ್ ಮೆಹರಾಜ್ ಯೂಸುಫ್ ದ ಎಲ್ಡರ್ ಸನ್ ಅಂಡ್ ವಾಹಜ್ ಯೂಸುಫ್.
the managing director for Inglaze. I mean to say Inland Industries Engineering Private Limited. I'm right? Yes. And Mehraj ಹೇಳಿದಾಗೆ he is an engineer, he is an interior guy. ಇವರು ಖಾಲಿ ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲ, even they are into interiors, inland, indoors ಅಂತ. At the same time they are into inland Inglaze and raw materials and lot of things. So would like to congratulate once again the whole team of Inland Builders. At the same time ಇನ್ನೊಂದು ನಾನು ಸ್ವಲ್ಪ ಮರ್ತು ಬಿಟ್ರೆ, ಲಾಸ್ಟ್ ಟೈಮ್ ಆಪಿನೋನ್ ಅಲ್ಲಿ ಪ್ರತಿಯೊಬ್ಬರಿಗೆ ನಾನು ನೆನಪಿಟ್ಟು ಹೇಳ್ತಾ ಇದ್ದೆ. ಇವತ್ತು ಏನಾಯ್ತು ಸ್ವಲ್ಪ ಗಡಿಬಿಡಿ ಆಯ್ತು. ದ ಸ್ಟಾಫ್ಸ್ ಆಫ್ ಇನ್ಲ್ಯಾಂಡ್, ಅದು ಎಲ್ಲರೂ ಸ್ಟಾಫ್ಸ್ ಅಲ್ಲಿ ಇದ್ದಾರೆ. ಅವರ ಲೀಗಲ್ ಟೀಮ್ ಆಗಿರಬಹುದು ಅಥವಾ ಸ್ಟಾಫ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಟೀಮ್ ಆಗಿರಬಹುದು, ದೇ ಆರ್ ವೆರಿ ವೆರಿ ಪ್ರೊಫೆಷನಲ್. ಸೊ ಒನ್ಸ್ ಅಗೇನ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಹೋಲ್ ಸ್ಟಾಫ್. ಅದು ಇಂಜಿನಿಯರ್ಸ್ ಆಗಿರಬಹುದು, ಆರ್ಕಿಟೆಕ್ಟ್ಸ್ ಆಗಿರಬಹುದು, ನಮ್ಮ ಫ್ರಂಟ್ ಆಫೀಸ್ ಎಲ್ಲ ಕರೆಕ್ಟ್ ಅಲ್ವಾ ಮೇರಾಶಿ? ದಟ್ಸ್ ವಾಟ್ ದ ವೆರಿ ಪ್ರೊಫೆಷನಲ್ ಪೀಪಲ್ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಒನ್ಸ್ ಅಗೇನ್ ಫಾರ್ ಆಲ್ ದಿ ಪೀಪಲ್ ಆಫ್ ಇನ್ಲ್ಯಾಂಡ್ ಬಿಲ್ಡರ್ಸ್ ಆಫ್ ಮ್ಯಾಂಗ್ಲೋರ್ ಹೂ ಆರ್ ಇನ್ ಪುತ್ತೂರ್ ಟುಡೇ. ಬಟ್ ವೆಲ್ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಅತಿಥಿ ದೇವೋಭವ ಅಂತ ಹೇಳಿದೆ, ಆಗಿಂದ ಅವ್ರ ಸಹ ಮಾತ್ರ ನಾನು ಸಹ ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಜಾಸ್ತಿ ಮಾತಾಡಲ್ಲ ಏನು. ಬಟ್ ನೌ ಇಟ್ಸ್ ಅ ಟೈಮ್ ಟು ವೆಲ್ಕಮ್, ಆಸ್ ಇಟ್ ಇಸ್ ಟೋಲ್ಡ್, every person's success or for individual growth, it is his or her upbringing holds a vital role. And you all know the first teacher is none other than a mother. ಅಂದ್ರೆ ತಾಯಿ. 9 ತಿಂಗಳು ಹೊತ್ತು ಹೆತ್ತು ವರ್ಷಗಟ್ಟಲೆ ತನ್ನ ಬಾಹುಗಳಲ್ಲಿ ಎತ್ತಿ ಸಾಕಿ ಸಲಹಿ ತನ್ನ ಜೀವನ ಪರ್ಯಂತ ಹೃದಯದಲ್ಲಿ ನಟ್ಟು ಪ್ರೀತಿ ವಾತ್ಸಲ್ಯ ಸಲಹಿದಂತಹ ಮಹಾತಾಯಿಗೆ ನನ್ನ ನಮನ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಾಯ್ತನ ಒಂದು ಜವಾಬ್ದಾರಿಯುಕ್ತ ಸ್ಥಾನ. ಇವತ್ತಿನ ಸಕ್ಸಸ್ಫುಲ್ ಎಂಟರ್ಪ್ರೈಸಿಂಗ್ ಡೈನಾಮಿಕ್ ex-MLAs ಆಗಿರ್ಬೋದು ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಮಿಸಸ್ ಶಕುಂತಲಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ರು. ಮೊಮೆಂಟಸ್ ಎಲ್ಲ ಕೊಟ್ಟು ನಾವು ಅವ್ರು ನಮ್ಮ ವಿಶ್ ಮಾಡ್ಲಿಕ್ಕೆ ಸಿರಾಜ್ಭಾಯ್ ಹತ್ರ ಬಂದು ಸ್ವಲ್ಪ ಬೇಗ ಹೋಗಿದ್ದಾರೆ, ಬೇರೆ ಕಾರಣಂತ ಕೆಲಸದಿಂದ. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಗಾಟ್ ಇನ್ನೊಂದು ತಾಯಿ ಆಗಿರುವಂತಹ ಮಿಸಸ್ ಮಲ್ಲಿಕಾ ಪ್ರಸಾದ್ ಭಂಡಾರಿ. ಅಟ್ ದ ಸೇಮ್ ಟೈಮ್ ದ ವೈಸ್ ಪ್ರೆಸಿಡೆಂಟ್ ಆಫ್ CMC ಮಿಸಸ್ ವಿದ್ಯಾ ಗೌರಿ. ಅದು ತಾಯಿ ಮಾತ್ರ ಅಲ್ಲ, ನಮ್ಮ ಪುತ್ತೂರಿನ ಜವಾಬ್ದಾರಿ ಇದ್ದಂತಹ ಮಹಾತಾಯಿ ಕೂಡ ಹೌದು. ಯಾಕೆಂದ್ರೆ ಇವತ್ತು ಒಂದಲ್ಲ ಎರಡಲ್ಲ 3 ಜವಾಬ್ದಾರಿಯುಕ್ತ ಮಹಾತಾಯಿಯಂದ್ರು ಇವತ್ತು ಇಲ್ಲಿ ನೆರೆದಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯಿಂದ ಇವರಿಗೆ ಸ್ವಾಗತಿಸಿ. ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ವುಡ್ ಲೈಕ್ ಟು ವೆಲ್ಕಮ್ ಮಿಸಸ್ ಮಲ್ಲಿಕಾ ಪ್ರಸಾದ್ ಭಂಡಾರಿ ಟು ಪ್ಲೀಸ್ ಕಮ್ ಫಾರ್ವರ್ಡ್ ಇನ್ ರಡ್ ಪಾತಾರೆ ಜನಗಳು ಎಕಡೆ ಕಾತೊಂದುಲ್ಲ ಮೇರೆ ಏಪ ಪಾತಾರೆ ಯಾನ್ಲ ಕಾತೊಂದುಲ್ಲ ದಯಪಂಡ ಯಾನ್ ಬೇರೆ ಫಸ್ಟ್ ಟೈಮ್ ತಗೊಂಡು ಅಂಚೆತನ ಇಟ್ಟು ಜೋರ ತಾಟಿ ಬಿಟ್ಟಾಗ ಜೋರ ತಾಟಿ ಬಿಡ. ಪ್ಲೀಸ್ ವೆಲ್ಕಮ್ ದಿಸ್ ಇಸ್ ಪ್ರಸಾದ್ ಭಂಡಾರಿ. ಇವತ್ತು ಇನ್ಲ್ಯಾಂಡ್ ಲೋಕಾರ್ಪಣೆಯಾಗಿದೆ. ಬಹುಶಃ ನಾನು ಒಳಗೆ ಇಲ್ಲಿ ಬರುವಾಗ ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದ ಹಾಗೆ ಆಯಿತು. ಅಂದರೆ ಈ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಮತ್ತು ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಆ ಒಂದು ಬಿಲ್ಡಿಂಗಿನ ಮೇನ್ ಎಂಜಿನಿಯರ್ ಆಗಿರುವಂಥ ಸಿರಾಜ್ ರವರೇ, ಅವರ 2 ಮಕ್ಕಳು ಮತ್ತು ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ಆಗಿರುವಂಥ ವಿದ್ಯಾಗೌರಿ ಮತ್ತು ಗುಣಪಾಲ್ ಸಾರಿ ಪುಷ್ಪರಾಜ್ ಜೈನ್ ರವರೇ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಜವಾಗಿ ಸಹ ಸಿರಾಜಿನವರು ಮತ್ತು ಅವರ ಮಕ್ಕಳು ಮಾಡಿದ ಕೆಲಸ ಅದ್ಭುತ. ಇದು ಭಾರಿ ಚಂದದ ಒಂದು ಇದು. ಪುತ್ತೂರಿನಲ್ಲಿ ಫ್ಲಾಟ್ ಸಿಸ್ಟಮ್ ಎಲ್ಲಿ ಸಹ ಇಷ್ಟವರೆಗೆ ಬರಲಿಲ್ಲ. ಭಾರಿ ದೊಡ್ಡ, ಇಷ್ಟು ಚಂದದ, ಇಷ್ಟು ಬ್ಯೂಟಿಫುಲ್, ಇಷ್ಟು ಚಾರ್ಮಿಂಗ್ ಅಂತ ಒಂದು ಫ್ಲಾಟ್ ಸಿಸ್ಟಮ್ ಇಲ್ಲ. ಇದು ನಿಜವಾಗಿ ಸಹ ಪುತ್ತೂರಿಗೆ ಒಂದು ಕಿರೀಟ. ಇದೊಂದು ದೊಡ್ಡ ಕಿರೀಟ ಅಂತ ಹೇಳ್ಬೋದು, ಚಿನ್ನದ ಕಿರೀಟ. ಅಂದ್ರೆ ಇದು ಇಟ್ಸ್ ವೆರಿ ಫೇಮಸ್, ವೆರಿ ಪಾಪ್ಯುಲರ್. ನಾನು ಹರ್ಡ್ ಅಬೌಟ್ ಮಿಸ್ಟರ್ ಸಿರಾಜ್, ನನ್ನ ವಿಷಯ ಕೇಳಿದ್ದೀನಿ, ಬಟ್ ಐ ಹ್ಯಾವ್ ನಾಟ್ ಸೀನ್ ಹಿಮ್. ಐ ಕಮ್ ಹಿಯರ್ ಫಾರ್ ದಿಸ್ ಫೌಂಡೇಶನ್ ಶೋ ಟೈಮ್, ಐ ಕಮ್ ಹಿಯರ್, but I have not met him. I have seen it from far. But today I know he is very enterprising person. He has built such a beautiful building without any hesitation or any this thing. He is really great ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇಂಥ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಈಗ ಒಂದು ಫ್ಲಾಟ್ ಅನ್ನು ಏನು ನಮಗೆ ಪ್ರಯೋಜನ ಇದೆ ಅಂತ ನಾವು ತಿಳ್ಕೊಳ್ಬಹುದು. ಯಾಕೆಂದ್ರೆ ಫ್ಲಾಟ್ ಇಂಡಿಪೆಂಡೆಂಟ್ ಹೌಸ್, ಪುತ್ತೂರು ಇಸ್ ಅ ಸ್ಮಾಲ್ ಟೌನ್. ಅಲ್ಲಿ ಏನಾದರೂ ಸಣ್ಣ ರೋಡ್ಗಳು, ಸಣ್ಣ ಮನೆಗಳು, ಸಣ್ಣದಂದ್ರೆ ನಾನು ಇದು ಸಣ್ಣದು ಮಾಡೋದಲ್ಲ, ಇಟ್ಸ್ ಅ ಬಿಗ್ ಜನರು ಇದ್ದಾರೆ, ದೊಡ್ಡ ದೊಡ್ಡ ರಿಚ್ ಪೀಪಲ್ ಆರ್ ದ್ಯಾಟ್. ನಾನು ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಬ್ಯಾಡ್ ಥಿಂಗ್ಸ್ ಟು ದೆಮ್. ವಾಟ್ ಐ ಆಮ್ ಟೆಲಿಂಗ್ ಇದು ಸಣ್ಣ ರೋಡು, ಜಾಗ ಜಾಸ್ತಿ ಬೇಕು. ಯಾವುದಕ್ಕೆ? ಮನೆ ಕಟ್ಟಲಿಕ್ಕೆ ಜಾಗ ಜಾಸ್ತಿ ಬೇಕು. ಫ್ಲಾಟ್ ಆದರೆ ಒಂದಿಷ್ಟು ಜಾಗದಲ್ಲಿ ಎಷ್ಟೋ ಅಂದಾಜು ಜಾಗದಲ್ಲಿ ಎಷ್ಟೋ ಫ್ಲಾಟ್, ಎಷ್ಟೋ ಮನೆಗಳನ್ನು ಕಟ್ಟಿ ಇದು ಮಾಡುವುದು. ಮಕ್ಕಳಿಗೆ ಆಡಲಿಕ್ಕೆ ಬೇಕಾದ ಜೊತೆಗೆ ಸೊಸೈಟಿ ಮಾಡಿ ಎಲ್ಲ ಏನು ಆ ಮಕ್ಕಳಿಗೆ ಇದು ಬಂದರೆ ಹುಷಾರಿಲ್ಲದೆ ಅದು ನೋಡುವಂಥ ಒಂದು ಫೆಸಿಲಿಟಿ ಇದೆ. ಎಲೆಕ್ಟ್ರಿಷಿಯನ್ ಇದ್ದಾರೆ, ಪ್ಲಂಬರ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಅದೆಲ್ಲವನ್ನು ನಾವು ಫ್ಲ್ಯಾಟಲ್ಲಿ ನೋಡ್ಬೋದು. ಬಾಕಿ ಹೊರಗಡೆ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ.
ಇನ್ನೊಂದು ಏನಂತ ಹೇಳಿದ್ರೆ, ನಾವು ಫ್ಲ್ಯಾಟ್ ಇದರಲ್ಲಿ ಇದ್ದರೆ ಎಲ್ಲಿಗಾದರೂ ಹೋಗುವಾಗ ನಮಗೆ ತಲೆಬಿಸಿ ಇಲ್ಲ. ಸೇಫ್ಟಿ ವೈಸಲ್ಲಿ ಸಹ ಅದು ಒಳ್ಳೆಯದು. ಇನ್ನೊಂದು ಒನ್ ಮೋರ್ ಥಿಂಗ್ ಇಸ್, ನಾವು ವಿ ಕ್ಯಾನ್ ಜಸ್ಟ್ ಲಾಕ್ ಇಟ್ ಅಪ್ ದ ಹೌಸ್ ಆ್ಯಂಡ್ ವಿ ಕ್ಯಾನ್ ಮೂವ್, ವಿ ಕ್ಯಾನ್ ಗೋ ಔಟ್. ಮನೆಗೆ ಅದೇನುಂಟು, ಗೇಟಿಗೆ ಬೀಗ ಹಾಕೋದು, ಆ ಕೋಣೆಗೆ ಬೀಗ ಹಾಕೋದು, ಇನ್ನೊಂದು ಕೋಣೆಗೆ ಬೀಗ ಹಾಕೋದು, ಎಲ್ಲವನ್ನು ಬೀಗ ಹಾಕೋದಲ್ಲೇ ನಮ್ಮ ಜೀವಮಾನ ಮುಗೀತು. ಸೊ ಫ್ಲ್ಯಾಟ್ ಈಸ್ ದ ಬೆಸ್ಟ್. ನಮ್ಮಂಥವರಿಗೆ ನಿಮ್ಮಂಥವ್ರಿಗೆ ಎಲ್ಲರಿಗೆ ಸಹ ಖಂಡಿತವಾಗಿ ಸಹ ನಾನು ಭಾರಿ ಖುಷಿ ಮಾಡ್ತೇನೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಇನ್ನೂ ಜಾಸ್ತಿ ಅವರ ವಿಷಯ ನಾನು ಕೇಳಿದ್ದೆ, ಸಿರಾಜಿನ ವಿಷಯವನ್ನು ಕೇಳಿದ್ದೇನೆ ಬ್ಯಾಂಗ್ಳೂರು ಗೊತ್ತಿಲ್ಲ ನನಗೆ. ಮ್ಯಾಂಗ್ಳೂರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಒಳ್ಳೆ ಫ್ಲ್ಯಾಟ್ಸ್ ಕಟ್ಟಿದ್ದಾರೆ, ಇಸ್ ವೆರಿ ಫೇಮಸ್, ವೆರಿ ಪಾಪ್ಯುಲರ್ ಅಂತ ನಾನು ಕೇಳ್ತೀನಿ. ಆದರೆ ಅವರ ಕೆಲಸವನ್ನು ನಾನು ನೋಡಲಿಲ್ಲ. ಈಗ ಒಂದು ಫ್ಲ್ಯಾಟ್ ಮೇಲೆ ಹೋಗುವಾಗಲೇ ನನಗೆ ಒಂಚೂರು ತಲೆ ಸುತ್ತು ಶುರುವಾಯಿತು. ಅಷ್ಟು ಚೆಂದಾಗಿದೆ, ಇಟ್ಸ್ ವೆರಿ ಬ್ಯೂಟಿಫುಲ್. ತಲೆ ಸುತ್ತು ಅಂದರೆ ಇಟ್ಸ್ ನಾಟ್ ಬ್ಯಾಡ್, ಇಟ್ಸ್ ವೆರಿ ಗುಡ್, ವೆರಿ ಅಪ್ರಿಷಿಯೇಟಬಲ್, ವೆರಿ ನೈಸ್. ಸೊ ಐ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಟ್ ಆಲ್ ದ father and sons, a group of engineering group of ಇವರಿಗೆ ಸಕ್ಸಸ್ಫುಲ್ ಆಗ್ತದೆ. ಇನ್ನು ಮೋರ್ ಜಾಸ್ತಿ ಇವರಿಗೆ ಪ್ರಾಜೆಕ್ಟ್ ಸಿಕ್ಕಲಿ, ಇವರ ಒಂದು ಏನು ಮುಂದಿನ ಫ್ಯೂಚರಲ್ಲಿ ಅವ್ರು ಇನ್ನೂ ಜಾಸ್ತಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಬಹುಶಃ ಅವರಿಗೆ ಹೇಳಿದರು, ಇದನ್ನ ಈಗ ಬೇಗ ನಾವು ಪರ್ಚೇಸ್ ಮಾಡಿದರೆ ಡಿಸ್ಕೌಂಟ್ ತುಂಬ ಕೊಡ್ತಾರಂತೆ. ಹೌದಾ ಇಲ್ಲೋ ಗೊತ್ತಿಲ್ಲ. ನೀವು ಈಗ ಈಗಲೇ ಪರ್ಚೇಸ್ ಮಾಡಿದರೆ ತುಂಬ ಡಿಸ್ಕೌಂಟ್ ಕೊಡ್ತಾರಂತೆ. ಹೌದಾ ಇಲ್ಲೋ ಗೊತ್ತಿಲ್ಲ. ಟಾಸ್ಕಿಂಗ್ ಪ್ರಾಪರ್ಲಿ, ಅದರ್ವೈಸ್ ಸಿಂಪ್ಲಿ ಇಫ್ ಐ ಸೇ ಸಮಥಿಂಗ್ ಅಬೌಟ್ ಯು ವಿಲ್ ಅಬ್ಯೂಸ್ ಮೀ ಅಲ್ವಾ. ಅಂಚಾದ ಮಾತೆಲ್ಲ ಬೇಗ ಹೊತ್ತು ಇತ್ತಿನ ಫ್ಲ್ಯಾಟ್ ಪೂರಂತೆ ತೊಂದೆ ಕಮ್ಮಿ ತಿಕ್ಕನ ಎಡ್ಡತ್ತ ತಿಕ್ಕನ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಐ ಕಂಗ್ರ್ಯಾಚುಲೇಟ್ ಆಲ್ ದ ಫ್ಯಾಮಿಲಿ, ಗ್ರೂಪ್ ಆಫ್ ಫ್ಯಾಮಿಲಿ. ಇಟ್ಸ್ ನೈಸ್. ಥ್ಯಾಂಕ್ ಯು ಮೇಡಮ್. ಬಾರಿ ಪೊರ್ಲು ಪಾತರಿಯರು, ಬಾರಿ ಎಡ್ಡೆ ನ್ಯಾಚುರಲ್ ಪಾತರಿಯರು, ಮಸ್ತ್ ಖುಷಿ ಅಂಡಿ ಪಂಡ ಪಂಡ ದಾದ ಪ್ರಿಪೇರ್ ಮಲ್ತು ಬೈದಿನ ತೀಜ ಎನ್ನಲಕ್ಕ ದಾಯ ಪಂಡ ಆರ್ನ ಒಂಜಿ ನ್ಯಾಚುರಲ್ ಆರಿಗೆ ತುಯಿನ ವಿಷಯ ಎಕ್ಸ್ಪೀರಿಯನ್ಸ್ ಆಯ್ನ ವಿಷಯ ಮಲ್ಲಿಕ ಬಂತೀನಿ ಅಂಚತೀನಿ ಆರ್ನ ಪಾತರಿಗೆ ಆರ್ನ ಒಂಜಿ ಪ್ರೆಸೆನ್ಸ್ ಕೂಡ ಸದಿ ಜೋರಾದ ತಾಟಿ ಪ್ರೋಡಿಕ್ ಏನಂದುಲ್ಲೆ. ಅಟ್ ದ ಸೇಮ್ ಟೈಮ್ ಐ ರಿಕ್ವೆಸ್ಟ್ Mr. Siraj Ahmed to please handle the floral bouquet and please give a floral welcome for Mrs. Mallika Prasad. We welcome you, madam. It's a pleasure and privilege once again. Ladies and gentlemen, mattome ಜೋರಾದ ಚಪ್ಪಾಳೆ. I request once again Mr. Siraj Ahmed sir to please handle this floral bouquet and give a floral welcome. It's a pleasure and privilege, madam. Thank you. Ladies and gentlemen, now is the time here to welcome another mother, the Vice President विद्या जी. Ladies and gentlemen, लेकिन आपको बुलाने से पहले हम कहना चाहेंगे कि बात बनती है दिल से, दिल बनता है दोस्त से, बात बनती है दिल से, दिल बनता है दोस्त से, दोस्त बनता है प्यार से, प्यार बनता है परिवार से, एक परिवार सच्चा परिवार बनता है और एक नारी से, and that is Vidya Gauri. Ladies and gentlemen, please put your hands together and please welcome Mrs. Vidya Gauri. ಸಮಾರಂಭದ ವೇದಿಕೆಯಲ್ಲಿರುವ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಂತ ಮಲ್ಲಿಕಾ ಪ್ರಸಾದ್ ಅವರೇ, ಪುಷ್ಪರಾಜ್ ಜೈನ್ ಅವರೇ, ಸಿರಾಜ್ ಅಹಮದ್, ಈ ಒಂದು ಕಟ್ಟಡದ ಅಥವಾ ಈ ಪ್ರಾಜೆಕ್ಟಿನ ಮಾಲಕರೇ, ಅವರ ಇಬ್ಬರು ಪುತ್ರರಾದ ಮಿಹಾಜ್ ಹಾಗೂ ವಹಾಜ್ ಅವರೇ, ಹಾಗೂ ಸೇರಿದಂತ ಎಲ್ಲ ಮಿತ್ರರೇ, ಗಣ್ಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ತುಂಬಾ ಸಂತೋಷದಿಂದ ನಾನಿವತ್ತು ಈ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಅನ್ನು, ಈ ಅಪಾರ್ಟ್ಮೆಂಟ್ಸ್ ಅನ್ನು ಇನಾಗ್ರೇಟ್ ಮಾಡಿದ್ದೇನೆ. ಆತ್ಮೀಯರೇ, ಪುತ್ತೂರಿನ ಬಗ್ಗೆ ಹೇಳಬೇಕಿದ್ರೆ, ಪುತ್ತೂರು ಹಿಂದೆ ಪುರಸಭೆಯಾಗಿತ್ತು, ಇಂದು ನಗರಸಭೆ ಆಗಿದೆ, ಇನ್ನು ಮುಂದೆ ಜಿಲ್ಲಾ ಕೇಂದ್ರ ಕೂಡ ಆಗ್ಲಿಕ್ಕೆ ಇದೆ. ನಮಗೆಲ್ಲರಿಗೂ ಆ ನಿರೀಕ್ಷೆ ಕೂಡ ಇದೆ. ಈ ಒಂದು ಹಂತದಲ್ಲಿ ಜನರ ಅವಕಾಶಗಳು, ಜನರಿಗೆ ಕೊಡುವಂತ ಅವಕಾಶಗಳು, ಅವರ ನಿರೀಕ್ಷೆಗಳು ಹಾಗೂ ಅವರ ಜೀವನ ಶೈಲಿ ಕೂಡ ಅದೇ ರೀತಿ ಬದಲಾಗ್ತಾ ಇದೆ. ಈ ಬದಲಾವಣೆ, ಈ ಅಭಿವೃದ್ಧಿ, ಈ ಒಂದು ಪುತ್ತೂರು ಶೈನಿಂಗ್ ಅಂತ ಹೇಳ್ಬೋದು, ಈ ಒಂದು ಘಟ್ಟದಲ್ಲಿ ಈ ಒಂದು ಇನ್ಲ್ಯಾಂಡ್ ಮಯೂರ ಅಂತ ಹೇಳುವ ಒಂದು ಪ್ರಾಜೆಕ್ಟ್ ಸಜ್ಜಾಗಿ ನಿಂತಿದೆ.
ಸ್ನೇಹಿತರೆ, ಇವರ ಬಗ್ಗೆ ಎರಡು ಮಾತು ಹೇಳಬೇಕಿದ್ರೆ, ಮೊದಲು ಇದು ಮಯೂರ ಥಿಯೇಟರ್ ಅಂತ ಇತ್ತು, ನಮಗೆಲ್ಲ ತಿಳಿದ ವಿಷಯ. ಅವರಿಂದಲೇ ನಾವು ವಿಜಯ ಸುಪಾರಿ ಅಂತ, ಈ ಗೋಡೆ ಕಾಣೋದು ನಾವೇ ನೇಬರ್ಸ್, ನೆಕ್ಸ್ಟ್ ಡೋರ್ ನೇಬರ್ಸ್ ಅಂತ ಹೇಳಿದ್ರೆ ವಿಜಯ ಸುಪಾರಿ. ಹಾಗೆ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಇದ್ದದು. ಇದು ಒಂದು ಲ್ಯಾಂಡ್ ಮಾರ್ಕ್ ಆಗಿತ್ತು ಇಡೀ ಪುತ್ತೂರಿಗೆ. ಮಯೂರ ಥಿಯೇಟರ್ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಒಂದು ಪ್ರಥಮವಾಗಿ ಗೂಗಲ್ ಮ್ಯಾಪ್ ಅಲ್ಲಿ ಲ್ಯಾಂಡ್ ಮಾರ್ಕ್ ಆದದ್ದು ನಮ್ಮ ಮಯೂರ ಥಿಯೇಟರ್. ಇವತ್ತಿಗೂ ಕೂಡ ನಮ್ಮೆಲ್ಲರ ಅಡ್ರೆಸ್ ನಿಯರ್ ಮಯೂರ ಥಿಯೇಟರ್ ಅಂತ ಹೇಳಿ ಇದೆ ಈಗ ಕೂಡ. ಅಂತ ಒಂದು ಜಾಗದಲ್ಲಿ ಜಾಯಿಂಟ್ ವೆಂಚರ್ ಆಗಿ ಇನ್ಲ್ಯಾಂಡ್ ಬಿಲ್ಡರ್ಸ್ ಅವರು ಮುಂದೆ ಬಂದಿದ್ದಾರೆ. ಅಲ್ಲಿಯೂ ಕೂಡ ಅವರ ಧ್ಯೇಯ ನೋಡಿ, ಇನ್ ಪರ್ಸ್ಯೂ ಆಫ್ ಎಕ್ಸಲೆನ್ಸ್ ಅಂತ ಉಂಟು. ಅಂದ್ರೆ ಅವರ ಧ್ಯೇಯವೇ ಎಕ್ಸಲೆನ್ಸ್ ಅಂತ ಹೇಳಿ. ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಅವರದ್ದು ಎಕ್ಸಲೆನ್ಸ್ ಎಂಬ ವಿಷಯ ಕೂಡ ಮುಟ್ಟಿದೆ ಅಂತ ಹೇಳುವ ಎಲ್ಲ ಅವರ ಗ್ರಾಹಕರು ಎಲ್ಲ ಕಡೆ ಮಂಗಳೂರಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಕೂಡ ಅವರನ್ನು ಹೊಗಳುವವರೇ ಇರೋದು, ಅವರ ಬೆನ್ನು ತಟ್ಟುವವರೇ ಇರೋದು. ಹಾಗೆ ಅವರ ಕೆಲಸ ಕಾರ್ಯಗಳನ್ನು ಕೂಡ ಶ್ಲಾಘನೀಯ ಅಂತ ಹೇಳಿ ಅವರನ್ನು ಹೇಳ್ತಾ ಇದ್ದಾರೆ. ಈ ಪುತ್ತೂರಿಗೆ ಕೂಡ ಹಾಗೆ ಮಲ್ಲಿಕಕ್ಕ ಹೇಳಿದಾಗೆ ಒಂದು ಕಿರೀಟ ಮಾತ್ರವಲ್ಲ, ಇದು ನಮ್ಮ ಪುತ್ತೂರಿಗೆ ಅವರ ಕೊಡುಗೆ ಕೂಡ, ಅಭಿವೃದ್ಧಿಯ ಘಟ್ಟಕ್ಕೆ ಒಂದು ಕೊಡುಗೆ ಕೂಡ ಆಗಿದೆ. ಈಗ ಇವರ ಈ ಒಂದು 70ಕ್ಕಿಂತ ಹೆಚ್ಚು ಫ್ಲಾಟ್ಗಳು ಈ ಸಂಕೀರ್ಣದಲ್ಲಿ ಇದೆ ಅಂತ ತಿಳಿಸಿದ್ರು. 30ಕ್ಕಿಂತ ಹೆಚ್ಚು ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಕೂಡ ಅವರದ್ದು ಶಾಪ್ಗಳಿವೆ ಅಂತ ಹೇಳಿ ಕೂಡ ನಮಗೆ ತಿಳಿಸಿದ್ದಾರೆ. ಈ ಒಂದು ಕಟ್ಟಡದಲ್ಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲ ಸೌಕರ್ಯ ಸೌಲಭ್ಯಗಳು ಕೂಡ ಇವೆ ಅಂತ ನಾವೆಲ್ಲರೂ ನೋಡಿದ್ದೇವೆ. ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇದು ಮೊಟ್ಟ ಮೊದಲು ಈ ಒಂದು ಪುತ್ತೂರಿನ ಒಂದು ಕೇಂದ್ರ ಜಾಗದಲ್ಲಿ, ಅದು ಕೂಡ ಮೇನ್ ರೋಡ್ ಅಲ್ಲಿ ಎಲ್ಲಾ ಸೌಕರ್ಯವನ್ನು ಕೂಡ ನೀಡ್ತಾ ಇದ್ದಾರೆ. ಅದರೊಂದಿಗೆ ಈ ಅಪಾರ್ಟ್ಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಮಗೆ ಹೊಸತು, ನಮ್ಮ ಪುತ್ತೂರಿನ ಜನರಿಗೆ ಅದು ಹೊಸತು. ಇನ್ನು ಕೂಡ ಅವರು ಮನದಾಳದಿಂದ ಸ್ವೀಕರಿಸುವುದಿಲ್ಲ ಇದನ್ನು. ಆದ್ರೂ ಕೂಡ ರಿಸ್ಕ್ ಟೇಕರ್ ಅವರು, ಈ ನಮ್ಮ ಸಿರಾಜ್ ಅಹಮದ್ ಅವರು ಹಾಗೂ ಅವರ ತಂಡ ಆ ರಿಸ್ಕ್ ಅನ್ನು ತೆಕೊಂಡು ಇಲ್ಲಿ ಅವರ ಪ್ರಾಜೆಕ್ಟ್ ಅನ್ನು ಈಗ ಸುಸಜ್ಜಿತವಾಗಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಚಿಕ್ಕಪ್ಪ ನಾಯ್ಕರ ಬಗ್ಗೆ ಎರಡು ಮಾತು ಹೇಳಬೇಕಿದ್ರೆ, ಅವರು ಈಗ ಉಪಸ್ಥಿತರಿಲ್ಲ, ಆದ್ರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರ ಬಗ್ಗೆ ಎರಡು ಮಾತು. ಅವರು ಕೂಡ ಒಂದು ದೊಡ್ಡ ಕೊಡುಗೈದಾನಿ. ನಮಗೆ ಗೊತ್ತಿದೆ ಅವರು ರೊಟೇರಿಯನ್ ಅಂತೇಳಿ, ಅವರ ಇಡೀ ಮಿತ್ರರು ಕೂಡ ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಯಾವುದೇ ಒಂದು ಸಮಾಜ ಕಲ್ಯಾಣ ಕೆಲಸಕ್ಕೆ, ಸಮಾಜವನ್ನು ಬೆಳೆಸುವ ಒಂದು ಕೆಲಸ ಕಾರ್ಯಗಳಿಗೆ ಯಾವಾಗಲೂ ಅವರ ದಾನ ಇದ್ದೇ ಇದೆ, ಅವರ ಪಾತ್ರ ಇದ್ದೇ ಇದೆ. ಅವರು ಒಳ್ಳೆ ರೊಟೇರಿಯನ್ ಕೂಡ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೂ ಕೂಡ ದೇವರು ಆಯುಷು, ಆರೋಗ್ಯ ಹಾಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಸಿರಾಜ್ ಅಹಮದ್ ಅವರು ಇನ್ಲ್ಯಾಂಡ್ ಬಿಲ್ಡರ್ಸ್ ಅವರ ಒಂದು ಪ್ರಾಜೆಕ್ಟ್ ಯಶಸ್ವಿಯಾಗಿ ಇವತ್ತು ನಿಂತಿದೆ. ಅವರ ಯಶಸ್ಸಿಗೆ ಸಹಕರಿಸಿದ ಅವರ ತಂಡದವರಿಗೆ ಕೂಡ, ಅವರ ಮಗ ಪುತ್ರರು ಹಾಗೂ ಅವರ ತಂಡ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ಅವರ ಎಲ್ಲಾ ಪ್ರಾಜೆಕ್ಟ್ ಕೂಡ ಯಶಸ್ವಿಯಾಗಿ ಆಗಲಿ, ನಿರ್ವಿಘ್ನವಾಗಿ ಆಗಲಿ ಅಂತ ಹೇಳಿ ಅವರಿಗೆ ಶುಭ ಹಾರೈಸ್ತೇನೆ. ಇವತ್ತು ಕೂಡ ಅವರು ಸರ್ವಧರ್ಮ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಅದು ಅವರ ದೊಡ್ಡ ಗುಣ. ನೋಡಬಹುದು, ಎಲ್ಲಾ ಜಾತಿಯವರಿಗೂ ಬೇಕಾಗುವಂತ ಒಂದು ಫೆಸಿಲಿಟೀಸ್, ಅವರಿಗೆ ಬೇಕಾಗುವಂತ ಒಂದು ಯಾವ ರೀತಿ ಅವರ ನಿರೀಕ್ಷೆ ಇದೆ ಗ್ರಾಹಕರಿಗೆ, ಆ ತರದ ಮನೆಗಳನ್ನು ಅವರು ಕಟ್ಟಿ ನಿರ್ಮಾಣ ಮಾಡಿ ಅವರಿಗೆ ನೀಡಿದ್ದಾರೆ. ಎಲ್ಲ ಗ್ರಾಹಕರಿಗೂ ಕೂಡ ಇದು ಒಂದು ವೆರಿ ಪ್ರೆಷಿಯಸ್ ಹಾಗೂ ವೆರಿ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಗ್ರಾಹಕರಿಗೂ ಕೂಡ, ಮನೆಯನ್ನು ಖರೀದಿಸ ಗ್ರಾಹಕರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಹಾಗೂ ನಿಮಗೆ ಇಲ್ಲಿ ಒಳ್ಳೆ ಆರೋಗ್ಯ ಹಾಗೂ ನೆಮ್ಮದಿಯಿಂದ ಇಲ್ಲಿ ಬಾಳಬೇಕು ಅಂತ ಹೇಳಿ ಆಶಿಸ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. Thank you. Thank you so much, Mana, for your beautiful and very convincing words and the total experience about you as a lady and you as a
homemaker, how exactly the apartment is all about and what exactly the facilities and how exactly they inaugurated. ಅದರಲ್ಲಿ ಸಹ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೆ ಬೇಕಾಗಿರುವಂತಹ ಸುವಿಧಾಯಗಳು, ಅದಕ್ಕೆ ಅವರ ಒಂದು ಸ್ಪೆಷಾಲಿಟಿಗೆ ಅವರ ಒಂದು ಸರ್ವಿಸ್ಗೆ ಹೇಳುವ ಮಾತು ಎಂದರೆ ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸುದು ಸುಂದರ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಫಾರ್ ಮಿಸ್ಟರ್ ಸಿರಾಜ್ ಅಹಮದ್ for such a beautiful thing, and thank you very much Vidyaji for being with us, and I request once again Mr. Mehraj Yusuf to please give a floral welcome to Vidya Gauri. Ladies and gentlemen, the Vice President of CMC, it's a pleasure and privilege to have you, madam. Once again request, ladies and gentlemen, ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ please put hands together for the Vice President of CMC, Mrs. Vidya Gauri. ಹೇಳಿದ ಮಾತಿಗೆ ಮನೆ ಮಂತ್ರಾಲಯ, ಮನೆ ದೇವಾಲಯ, ಮನೆ ಮಂತ್ರಾಲಯ, ಮನೆ ದೇವಾಲಯ, ಮನೆ ಮನಸ್ಸು ಒಂದಾದಲ್ಲಿ ಮಾತ್ರ ಮನೆಯು ದೇವಾಲಯವಾಗುತ್ತದೆ ಅಂತ ಹೇಳಲಿಕ್ಕೆ ನಿಮ್ಮ ಮಾತಿಗೆ ಮಾತು ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಇವರ ಮಾತಿಗೆ, ಬಿಕಾಸ್ ದಿಸ್ ವಾಸ್ ರಿಯಲಿ ಫ್ರಮ್ ದಿ ಹಾರ್ಟ್. ಇವತ್ತಿನ ಕಾರ್ಯಕ್ರಮದ ಸ್ಪೆಷಾಲಿಟಿ ಏನಂದ್ರೆ, ಸೊ ಪೀಪಲ್ ಟಾಕ್ ಅಬೌಟ್ ಪರ್ಸನಲ್ ಆಗಿ ಅವರ ಒಂದು ಸರಳ ಭಾಷೆಯಲ್ಲಿ ಎಲ್ಲರಿಗೂ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಇನ್ಲ್ಯಾಂಡ್ ಬಿಲ್ಡರ್ಸ್, ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿ ಅಪಾರ್ಟ್ಮೆಂಟ್ಸ್ ಅಂತ. ಏನು ಇದರಲ್ಲಿ ಡ್ರಾಮಾ ಬಾಸ್ ಆಗಿರ್ಬೋದು ಅಥವಾ ಮಸಾಲ ಆಗಿರ್ಬೋದು ಏನು ಹೇಳಲಿಕ್ಕಿಲ್ಲ, ಬಿಕಾಸ್ ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ. ದಟ್ ಈಸ್ ಹೌ ದ ಇನ್ಲ್ಯಾಂಡ್ ಬಿಲ್ಡರ್ಸ್ ಹ್ಯಾವ್ ಪ್ರೆಸೆಂಟೆಡ್ ದೇರ್ ಅಪಾರ್ಟ್ಮೆಂಟ್ಸ್, ದೇರ್ ಕಮರ್ಷಿಯಲ್ಸ್, ಅಂಡ್ ದಟ್ಸ್ ವಾಟ್ जो दिखता है वो बिकता है. That is the quality what exactly they prefer. Now it's a time to welcome another personality. ಯಾಕೆಂದ್ರೆ ಜಯಶಾಲಿಗಳು ವಿಭಿನ್ನ ಕೆಲಸಗಳು ಮಾಡುವುದಿಲ್ಲ, ಆದರೆ ಮಾಡುವ ಕೆಲಸಗಳು ವಿಭಿನ್ನವಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. So winners don't do different work, but they do the work very differently. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, we have got one more builder in this dais who is always different, who is the president for Kradai. ಈ ಕ್ರಡಾಯ ಪ್ರೆಸಿಡೆಂಟ್ ಆಗಿರುವಂತಹ ಪುಷ್ಪರಾಜ್ ಜೈನ್ ನಮ್ಮ ಜೊತೆ ಇದ್ದಾರೆ, who is a renowned builder of Mangalore, and ಯಾವತ್ತು ಎಲ್ಲ ಬಿಲ್ಡರ್ ಜೊತೆ ಇದ್ದು ಎಲ್ಲ ಸಮಸ್ಯೆಗಳಿಗೆ ಅವರು ಕ್ರಡಾಯ್, ಐ ಮೀನ್ ಟು ಸೇ, he has been a part of for all these solutions. So now we do have got Abish Builders ನ ಮಾಲಕರಾಗಿರುವಂತಹ, at the same time ಬಿಲ್ಡರ್ಸ್ ಅಸೋಸಿಯೇಷನ್ ಕ್ರಡಾಯ ಪ್ರೆಸಿಡೆಂಟ್ ಆಗಿರುವಂತಹ ಪುಷ್ಪರಾಜ್ ಜೈನ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತಿಸುವಂತೆ ಕೇಳ್ತಾ ಇದ್ದೀನಿ. ಇನ್ಲ್ಯಾಂಡ್ ಮಯೂರ ಈಗಾಗಲೇ ಲೋಕಾರ್ಪಣೆಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂಥ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಅವರೇ, ಶ್ರೀಮತಿ ವೀಣಾ ಗೌರಿ ಅವರೇ, ಬಹಳಷ್ಟು ಉತ್ತಮ ಕಟ್ಟಡವನ್ನು ನಿರ್ಮಿಸಿಕೊಟ್ಟಂಥ ಇನ್ಲ್ಯಾಂಡಿನ ಅಧ್ಯಕ್ಷರಾಗಿರುವಂಥ ಸಿರಾಜ್ ಅಹಮದ್ ಅವರೇ, ಇಬ್ಬರು ರಾಮ ಲಕ್ಷ್ಮಣದಂತೆ ಅವರಿಗೆ ಹೆಗಲು ಕೊಟ್ಟು ದುಡಿಯುತ್ತಿರುವಂಥ ಮಕ್ಕಳಾದ ಮೇರಾಜ್ ಅವರೇ, ವಾರದ್ ಅವರೇ, ಸಿರಾಜ್ ಅವರ ಆತ್ಮೀಯ ಅಭಿಮಾನಿಗಳೇ, ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಬಹಳಷ್ಟು ಅತ್ಯಾಕರ್ಷಕವಾಗಿ ಉತ್ತಮವಾದ ಒಂದು ಕಟ್ಟಡವನ್ನು ಪುತ್ತೂರಿಗೆ ಇನ್ಲ್ಯಾಂಡ್ ಸಂಸ್ಥೆಯ ಮುಖಾಂತರ ಸಿರಾಜ್ ಅಹಮದ್ ಅವರು ಅವರ ತಂಡದೊಂದಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಹಾಗೂ ಕ್ರಡೈಯ ಸಂಸ್ಥೆಯ ಪರವಾಗಿ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಪುತ್ತೂರಿನ 2 ಜನ ಮಾತೆಯರು ಬಹಳಷ್ಟು ಉತ್ತಮವಾಗಿ ಕಟ್ಟಡದ ಬಗ್ಗೆ ಹಾಗೂ ಸಿರಾಜ್ ಅಹಮದ್ ಅವರ ಬಗ್ಗೆ ಅನೇಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದರು. ನಾನು ಕ್ರಡೈಯ ಅಧ್ಯಕ್ಷನಾಗಿ ನನ್ನ ತಂಡದಲ್ಲಿ ಸಿರಾಜ್ ಅವರು ರಾಜ್ಯದಲ್ಲಿ ಕಾರ್ಯದರ್ಶಿಯಾಗಿದ್ದುಕೊಂಡು ಬಹಳಷ್ಟು ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಕ್ರಡೈಯ ಪರವಾಗಿ ನಾನು ಮಾತೆಯರು ಏನು ಹೇಳಿದ್ದಾರೆ ಅದು ಖಂಡಿತ ಸತ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಅವರು ಏನೆಲ್ಲ ಹೇಳಿದ್ದಾರೆ, ಕಟ್ಟಡದ ಬಗ್ಗೆ ಇರಬಹುದು, ಸಿರಾಜ್ ಅಹಮದ್ ಬಗ್ಗೆ ಇರಬಹುದು, ಎಲ್ಲ ವಿಚಾರಗಳು ಖಂಡಿತ ಸತ್ಯ ಆಗಿದೆ. ನಾನು ಕೂಡ ಮಂಗಳೂರಿಂದ ಇಲ್ಲಿ ಬಂದಾಗ ನಮಗೆ ಬೆಂಗಳೂರಿಗೆ ಕಟ್ಟಡದೊಳಗೆ ಹೋದಾಗೆ ಅನುಭವ ಆಯಿತು. ಪುತ್ತೂರಿಗೆ ತಾಲೂಕು ಕೇಂದ್ರ ಆಗಿದ್ರು ಕೂಡ ಜಿಲ್ಲಾ ಕೇಂದ್ರದಂತ ಒಂದು ಉತ್ತಮ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ಅತ್ಯುತ್ತಮವಾದ ಆಕರ್ಷಕವಾದ ಕಟ್ಟಡವನ್ನು ಸಿರಾಜ್ ಅಹಮದ್ ಅವರು ನಿರ್ಮಿಸಿಕೊಟ್ಟಿದ್ದಾರೆ. ನಾನು ಫಸ್ಟ್ ಫ್ಲೋರಿಗೆ ಹೋದೆ. 1ನೇ ಮಾಡಿಗೆ ಹೋಗ್ಬೇಕಾದ್ರೆ ಸಿರಾಜ್ ಅಹಮದ್ ಅವರು ಅಂತ ಒಂದು
ಒಂದನೇ ಮಹಡಿಯ ಏನು ಹೊರಗಿನ ಒಂದು ವಾತಾವರಣ ಇದೆ, ಮಂಗಳೂರಲ್ಲಿ ಸಹ ನಿರ್ಮಿಸಿಕೊಟ್ಟಿಲ್ಲ. ಅಷ್ಟು ಒಳ್ಳೆಯ ವಾತಾವರಣ ಇಲ್ಲಿ ನಿರ್ಮಿಸಿ ತಾವು ಕೊಟ್ಟಿದ್ದೇನೆ. ಒಳಗೆ ಹೋದ್ರೆ ಮೇಲಿಂದ ಕವರ್ ಮಾಡಿ ಯಾವುದೇ ಮಳೆಗೆ ಕೂಡ ನೀರು ಬರ್ಲಿಕ್ಕಿಲ್ಲ. ಮಕ್ಕಳಿಗೆ ಮನೆಯವರಿಗೆ ಕೂತ್ಕೊಂಡು ಸಭೆ ಮಾಡಬಹುದು, ಆಟ ಆಡಬಹುದು, ಬೇರೆ ಬೇರೆ ರೀತಿಯ ಕೆಲಸವನ್ನು ಕಟ್ಟಡದ ಒಳಗೇನೆ ಮಾಡ್ಲಿಕ್ಕೆ ಅಂತ ಅವಕಾಶ ಮಾಡಿಕೊಟ್ಟರೆ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮನೆ ರೆಡಿ ಮಾಡಿದ್ದಾರೆ. ಅದನ್ನು ಕೂಡ ನೋಡುವಾಗ ಅದರ ಒಳಗೆ ಇಂಟೀರಿಯರ್ ಕೆಲಸ ಇರಬಹುದು, ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕ್ವಾಲಿಟಿ, ಅಂತಾರಾಷ್ಟ್ರೀಯ ಗುಣಮಟ್ಟದ ಪರಿಕರಗಳನ್ನು ಕೂಡ ಉಪಯೋಗ ಮಾಡಿದ್ದಾರೆ. ನನ್ ಕಾಣ್ತದೆ ಪುತ್ತೂರಿಗೆ ಇದೊಂದು ಪ್ರಥಮ ಕಟ್ಟಡ, ಇಷ್ಟು ದೊಡ್ಡದು, ಇಷ್ಟು ಆಕರ್ಷಕವಾದ ಕಟ್ಟಡ ಪ್ರಥಮ ಅಂತ ನನಗೆ ಭಾವಿಸ್ತಾ ಇದ್ದೇನೆ ನಾನು. ಅದಕ್ಕಾಗಿ ಈ ಪುತ್ತೂರಿನ ಜನರು ಭಾಗ್ಯಶಾಲಿಗಳು. ಇವತ್ತು ಸಿರಾಜ್ ಅಹಮದ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕರ್ನಾಟಕದಲ್ಲೇ ಸುಮಾರು 10 ವರ್ಷದ ಹಿಂದೆ ಒಂದು ಒಳ್ಳೆ ಕಟ್ಟಡವನ್ನು ತಾವು ವಿಮಾನ ನಿಲ್ದಾಣದಿಂದ ಮಂಗಳೂರಿಗೆ ಬರಬೇಕಾದ್ರೆ ಮಧ್ಯದಲ್ಲಿ ಒಂದು ವಿಂಡ್ಸರ್ ಅಂತ ಕಟ್ಟಡ ಕಟ್ಟಿದ್ರು. ಅದು ಕಟ್ಟಡ ಇಡೀ ರಾಜ್ಯದಲ್ಲಿ ಅದರ ಡಿಸೈನ್, ಅದರ ವಾಸ್ತುಶಿಲ್ಪ ಅಂತ ರೌಂಡ್ ಬಿಲ್ಡಿಂಗ್ ಬೇರೆಲ್ಲೂ ಇರಲಿಲ್ಲ. ಅದಕ್ಕೆ ರಾಜ್ಯ ಮಟ್ಟದ ಅವಾರ್ಡ್ ಕೂಡ 2012ರಲ್ಲಿ ಒಂದು ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ನಾನು ಕೂಡ ಇದ್ದೆ, ಅವರಿಗೆ ಲಭಿಸಿದೆ. ಅಂತ ಒಂದು ಒಳ್ಳೆ ಕಟ್ಟಡವನ್ನು ಇನ್ಲ್ಯಾಂಡ್ ಸಮೂಹ ಸಂಸ್ಥೆ ಅಂತ ಹೇಳಿದ್ರೆ ಕ್ವಾಲಿಟಿ ಕಟ್ಟಡ. ಅವ್ರು ಈಗಾಗಲೇ ಹೇಳಿದ್ರು 35 ವರ್ಷದ ಹಿಂದೆ ಕಟ್ಟಿದಂತ ಕಟ್ಟಡಕ್ಕೆ ನಮ್ಮ ಸಿಇಒ ಹೋಗಿ ಹೇಗೆ ಸೊಸೈಟಿ ಮೇಂಟೈನ್ ಮಾಡ್ತಾ ಇದೆ ಅಂತ ಹೇಳೋದನ್ನು ಅವ್ರು ಹೇಳಿದ್ರು. ಇದು ಮುಖ್ಯ. ಯಾಕೆಂತ ಹೇಳಿದ್ರೆ ಯಾವುದೇ ಪ್ರಾಡಕ್ಟ್ ಅನ್ನು ಮಾರಾಟ ಮಾಡಬಹುದು ಅಥವಾ ಕೊಡಬಹುದು, ಅದರ ಸರ್ವಿಸ್ ಅನ್ನು ಎಲ್ಲರೂ ಗಮನಿಸ್ತಾರೆ. ಯಾವ ಕಟ್ಟಡ ನಿರ್ಮಾಪಕರು ಅಥವಾ ಯಾವುದೇ ಒಂದು ಪರಿಕರಗಳನ್ನು ಕೊಡುವವರು ಸರ್ವಿಸ್ ಯಾರು ಕೊಡ್ತಾರೆ ಅವರು ಯಶಸ್ವಿ ಉದ್ಯಮಿಯಾಗಿ ಬೆಳೀತಾರೆ. ಅದು 100ಕ್ಕೆ 100 ಸತ್ಯ ಅಂತ ನನ್ನ ಭಾವನೆ. ಆದ್ರಿಂದ ಇವತ್ತು ಸಿರಾಜ್ ಅವರ ವ್ಯಕ್ತಿತ್ವದ ಹಾಗೆ ಅವಳು ಎಲ್ಲ ಸರ್ವಧರ್ಮದವರನ್ನು ಕೂಡ ಒಂದೇ ರೀತಿಯಲ್ಲಿ ಕಾಣುವವರು. ಅವರು 35 ವರ್ಷದಿಂದ ಅದರಲ್ಲಿ ಗಣಹೋಮ ಇರ್ತದೆ, ಭಟ್ರು ಬಂದು ಪೂಜೆ ಮಾಡ್ತಾರೆ, ಮುಸ್ಲಿಮರ ಗುರುಗಳು ಬಂದು ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ ಗುರುಗಳು ಬಂದು ಪೂಜೆ ಮಾಡ್ತಾರೆ. ಎಲ್ಲ ಧರ್ಮದವರ ಪೂಜೆ ಮಾಡದೆ ಅವರು ಭೂಮಿ ಪೂಜೆನೇ ಮಾಡುವುದಿಲ್ಲ. ಅಂತ ಸಿರಾಜ್ರವರು ಇನ್ನಷ್ಟು ಅಭಿವೃದ್ಧಿ ಆಗಲಿ, ಈ ರಾಜ್ಯದಲ್ಲಿ ಅಲ್ಲ ಈ ದೇಶದಲ್ಲಿ ಒಳ್ಳೊಳ್ಳೆ ಕಟ್ಟಡಗಳನ್ನು ನಿರ್ಮಿಸಲಿ. ಅವರ ಮಕ್ಕಳು ಈಗಾಗಲೇ ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ ತಯಾರು ಮಾಡಿಕೊಂಡಿದ್ದಾರೆ. ವಹಾಜ್ ಅವರು ಇರ್ಬೋದು, ಮೇರಾಜ್ ಅವರು ಇರ್ಬೋದು, ಬಹಳಷ್ಟು ತಂದೆ ಹಾಗೆ ಮಕ್ಕಳು ಇಬ್ಬಳು ನಾನು ಮೊದಲೇ ಹೇಳಿದ ಹಾಗೆ ರಾಮ ಲಕ್ಷ್ಮಣರಾಗಿ ಒಳ್ಳೆ ಅವರಿಗೆ ಸಹಕಾರದಿಂದ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಬಂದಿದ್ದೀರಿ. ಇನ್ನಷ್ಟು ಕಟ್ಟಡ ನಿಮ್ಮ ಮುಖಾಂತರ ರಭಿಸಲಿ ಅಂತ ಹಾರೈಸಿ, ಈಗಾಗಲೇ ಬಹಳಷ್ಟು ಸಮಯ ಆಗಿದೆ, ಊಟದ ಸಮಯ, ಹೆಚ್ಚು ಮಾತಾಡದೆ ಎಲ್ರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮಿಸ್ಟರ್ ಪುಷ್ಪರಾಜ್ ಜೈನ್, ದ ಕಿಂಗ್ ಆಫ್ ಫ್ಲವರ್ಸ್ ಅಂತ ಯಾವತ್ತು ಹೇಳಿದ್ರೆ ಇವತ್ತು ಹೇಳಲಿಲ್ಲ. ಯಾಕೆಂದ್ರೆ ಪುಷ್ಪರಾಜ್ ಅಂದ್ರೆ ದ ಕಿಂಗ್ ಆಫ್ ಫ್ಲವರ್ಸ್ ಅಂಡ್ ಆಲ್ವೇಸ್ ಈಸ್ ಆಲ್ವೇಸ್ ಇನ್ ಸ್ಮೈಲಿಂಗ್ ಫೇಸ್. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಪುಷ್ಪರಾಜ್ ಜೈನ್ ಫಾರ್ ದ ಬ್ಯೂಟಿಫುಲ್ ಅಂಡ್ ಮೆಸ್ಮರೈಸಿಂಗ್ ವರ್ಡ್ಸ್ ಆಫ್ ಇನ್ಲ್ಯಾಂಡ್ ಬಿಲ್ಡರ್ಸ್ ಆಸ್ ವೆಲ್ ಆಸ್ ಯು ಆಸ್ ಅ ಪ್ರೆಸಿಡೆಂಟ್ ಆಫ್ ಕ್ರೆಡಾಯ್. ಮನೆ ಕಟ್ಟಲು ಹಣ ಬೇಕು, ಮನಸ್ಸನ್ನು ಕಟ್ಟಲು ಗುಣ ಬೇಕು. ಹಣದಿಂದ ಕಟ್ಟಿಸಿದ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ನಿಲ್ಲುತ್ತಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೆಲ್ಲ ಈ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಅನ್ನು ಅಥವಾ ಈ ಅಪಾರ್ಟ್ಮೆಂಟ್ ಅಲ್ಲಿ ಪರ್ಚೇಸ್ ಮಾಡಿದರೆ ನಿಮ್ಮ ಹತ್ರ ಹೇಳಿದ ಏನಂದ್ರೆ, ನಿಮ್ಮ ನಿವಾಸಗಳಿಗೆ, ನಿಮ್ಮ ನಿಲಯಗಳಿಗೆ ನೆಮ್ಮದಿಯ ಬೆಳಕು, ಆರ್ಥಿಕ ಸ್ವಾತಂತ್ರ್ಯದ ಪ್ರಕಾಶ ಹರಿದು ಬರಲಿ ಅಂತ, ನಮ್ಮಿದ್ದ ಜೀವಗಳಿಗೆ ಬೆಚ್ಚನೆಯ ಬದುಕಲಿ ಅಂತ ನಿಮಗೆ ಬೆಸ್ಟ್ ವಿಶಸ್ ಕೊಡ್ತಾ ಇದ್ದೀನಿ ಫಾರ್ ಆಲ್ ದಿ ಓನರ್ಸ್ ಆಫ್ ಇನ್ಲ್ಯಾಂಡ್ ಮಯೂರ. ಯಾರ್ಯಾರು ಇಲ್ಲಿ ಓನರ್ಸ್ ಇದ್ದಾರೆ ಸ್ವಲ್ಪ ಕೈ ಮೇಲೆ ಮಾಡ್ತೀರಾ ಸರ್? ದ ಓನರ್ಸ್ ಆಫ್ ಇನ್ಲ್ಯಾಂಡ್ ಬಿಲ್ಡರ್ಸ್ ಆರ್ ಇನ್ಲ್ಯಾಂಡ್ ಮಯೂರ. ಸಾಕಷ್ಟು ಜನ, ಜೋರಾದ ಚಪ್ಪಾಳೆ ಫಾರ್ ದ ಬ್ಯೂಟಿಫುಲ್ ಓನರ್ಸ್ ಅಂಡ್ ದ ಪ್ರೌಡ್ ಓನರ್ಸ್ ಆಫ್ ಇನ್ಲ್ಯಾಂಡ್ ಮಯೂರ. ತುಂಬಾ ಜನ ಇದ್ದಾರೆ, ಆದರೆ ಕೆಲವರು ಬೇಕಾಬಿಡ ಅಂತ ಮಾಡ್ತಾ ಇದ್ದಾರೆ. ಬಟ್ ಎನಿವೇಸ್, ಕಂಗ್ರಾಚುಲೇಷನ್ಸ್. ಬಟ್ ನೌ is a time here where I request to hand over the mementos one by one. Request Shrikant as well as the whole team of Inland Builders to please come forward, and request Mr. Siraj Ahmed sir to please hand over this beautiful memento, which is a token of love and affection for the guest as well as the guest of honors. First and foremost, I would like to congratulate and thank Mrs. Mallika Vandari. Thank you so much, madam, for being with us, and this is the token of love on behalf of Inland Builders from Siraj Ahmed. Such a beautiful
ಮೊಮೆಂಟು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಫಾರ್ ಮಿಸಸ್ ಮಲ್ಲಿಕಾ ಪ್ರಸಾದ್. ಚಪ್ಪಾಳೆ ಹೊಡಿಬಹುದು, ತೊಂದರೆ ಇಲ್ಲ. ಲಾಸ್ಟ್ ಆಯ್ತು, ಮುಗೀತು ಪ್ರೋಗ್ರಾಮ್. ಜೋರ ಚಪ್ಪಾಳೆ. 1 ಸೆಕೆಂಡ್ ಜಗದೀಶ್ ಅಣ್ಣ ಒಕ್ಕಡೆ ಕೊಡ್ಲ And now is the time where request another momentum to be handed over to the Vice President of CMC Puttur, Mrs. Vidya Gauri ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯಿಂದ. Yes, we request once again, along with Mehraj and Wahaj, you can please join hands together with your father, the proud father of Mr. Suraj Ahmed, and the two pillars of Inland Builders and Infrastructure Private Limited, Mr. Mehraj Yusuf as well as Wahaj Yusuf of Inland Infrastructure Private Limited. Ladies and gentlemen, now is the time to welcome and thank Mr. Pushparaj Jain. I request Mr. Mehraj Yusuf as well as Wahaj Yusuf. ಒಟ್ಟಿಗೆ ಸೇರ್ತಿರೋದು our president ಅಂತ ಅಂಚಿತ್ತನಿಟ್ಟು ಜೋರ ತಾಟಿ ಪಟ್ಲ ನಮ್ಮ ಕುಡ್ಲದಾರೆ. ಪುಷ್ಪರಾಜ್ ಜೈನ್ ಪುತ್ತೂರ್ದ ಮಸ್ತ್ ಕನೆಕ್ಟಿವಿಟಿ ಉಂಟಾರಿಗೆ. ಪುಟ್ಟಿಯವರು ಪುತ್ತೂರು, ಸುಳ್ಯ, ಬೆದ್ರ ಕೈವಂತೆ ಕಾಲಿತ್ತಿನಲ್ಲಿ ಜೋರ ತಾಟಿ ಪಟ್ಲೆ. ನಮ್ಮ ಮಾಧ್ಯಮ ಮಿತ್ರರು ನಿಮ್ಮ ಹತ್ರ ಮೊಬೈಲ್ ಇದೆ ಗೊತ್ತಾಗ್ತಾ ಇದೆ, ಆದ್ರೆ ಏನ್ ನೋಡ್ತಾ ಇದ್ದೀರಾ. ತುಂಬಾ ಧನ್ಯವಾದ, ಟೈಮ್ ಅಲ್ಲಿ ಬಂದಿದ್ದೀರಾ, ತುಂಬಾ ಧನ್ಯವಾದಗಳು. ಅಂಡ್ ನಾವ್ ಇಟ್ಸ್ ಅ ಟೈಮ್ and we do have got the architects as well as the engineers where we have momentous to be given. How we can forget them? ಸಿರಾಜ್ ಭಾಯ್ ಅವರು ಮೊದಲಿಗೆ ಸ್ಪೀಚ್ ಕೊಡುವಾಗನೇ ಅವರಿಗೆ ಥ್ಯಾಂಕ್ಸ್ ಮಾಡ್ತಾನೆ ಸ್ಪೀಚ್ ಮಾಡೋದು. ಯಾಕಂದ್ರೆ ಅವರಿಲ್ಲದ್ರೆ ನಾವೇನಿಲ್ಲ. ದಿಲ್ ಹೈ ತೋ ಧಡ್ಕನ್ ಹೈ, ಧಡ್ಕನ್ ಹೈ ತೋ एहसास है, एहसास है तो जान है, जान है तो प्यार है, प्यार है तो हम है, हम और आर्किटेक्ट्स, इंजीनियर्स और स्ट्रक्चरल साथ है तो इनलैंड बिल्डर्स है. Ladies and gentlemen, please put your hands together and please welcome Mr. Suresh Pai, the renowned architect of Mangalore. Please put your hands together. Please welcome Mr. Suresh Pai on the stage, the architect of this beautiful Inland Mayura. Suresh Anna, kasana. Welcome, welcome, welcome. Congratulations for Mr. Suresh Anna. As Mr. Siraj Ahmed has been already praised how exactly you have been done this building beautiful and very, very. Yes, once again, ladies and gentlemen, ಮತ್ತೊಮ್ಮೆ ಜೋರಾದ ಚಪ್ಪಾಳೆ. Congratulations. I request Mehraj and Wahaj to be a part of this photography. The memories of Inland Mayura. The once upon a time Mayura Theatre. Ivattu Mayura Inland or Inland Mayura. Thank you, Mr. Suresh Saab. Bahut bahut shukriya. And now is the time to welcome the structural engineer, Mr. Anil Hegde. I mean to say Anil Vimalavara. Anil Hegde ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಬೇಕು ಅಂತ ಕೇಳ್ತಾ. Yes. Mr. Anil Hegde. The structural engineer to request Mr. Wahaj Yusuf to please do the honors. This is the token of love with the bouquet and the memento. Wow, that's beautiful. Congratulations once again, Mr. Anil Hegde. Thank you so much. And now is the time, ladies and gentlemen. ಕೂಡ ಸತಿ ರಿಪೀಟ್ ಮಾಡ್ತಂದ್ರೆ ಪುದಾರ್ ಪಣ್ಣಾಗನೆ ನಿಮ್ಗೆ ಪುದಾರದ ಅರ್ಥ ಗೊತ್ತಾ ಒಂದು ಮಹಾಬಲ. ಯಾಕಂದ್ರೆ ಸಿರಾಜಣ್ಣಲ್ಲಿ ಅವೇ ಪಣ್ಣಿ ಮಹಾಬಲ ಪಂಡ ಮಸ್ತ್ ಬಲ ಇತ್ತಿನಾರು. ವಾಮಲ್ಲ ಬಿಲ್ಡಿಂಗ್ ಲ ಕಟ್ಟುವರು, ವಾಮಲ್ಲ ಕಲ್ಲ ಇತ್ತಂದಲ್ಲ ತೆರಪುವರು. The contractor, Mr. Mahabala from Mangalore. Please put your hands together. Please welcome Mr. Mahabala on the stage. And request once again Mr. Siraj Ahmed, the managing director, the founder, the chairman of Inland Builders Infrastructure Private Limited, Mangaluru, Bengaluru, now Putturu. Putturda Muttuliye Mattomme Swagata Suswagata for this beautiful apartment and commercial center. That is Inland Mayura. Ladies and gentlemen, now is the time to welcome the electrical contractor, Mr. Keshav Amin. Electrical contractor Aina Keshav Amin Olitundala. Aina to beg a stage with Varan Kiradale. Yes, he is ready there. Please put your hands together. Couldn't say the Joe Radha Tati, but please welcome Mr. Keshav Anna.
ಶರಣ ಭಾರಿ ಖುಷಿ ಇಟ್ಟಿದೆ. ಎಸ್ ಎಲೆಕ್ಟ್ರಿಕ್ ಸ್ಪೀಡ್ ಬರೋದಿಲ್ಲ. Yes, I request Mr. Mehraj to please do the honors. ಸಿರಾಜನ್ನ ಅವರಿಗೆ ಇತ್ತಿನಕಲ್ಲ ಬರೋ ಖುಷಿ ಹಾಗೆ ಮಾತ್ರ ಅದು ಡಿಸ್ಕೌಂಟ್ ಕೊಡ್ತೀವಿ ಅಂತ. Ladies and gentlemen, could you please put your hands together? Good sati jora taati kodikkiradilla for Keshavanna, the electrical contractor. And now I would like to welcome the plumbing contractor, Mr. Cyprian. Mr. Cyprian requested to be, please put your hands together. And the request Mr. Waha Joseph to please do the honors. Cyprian, Bari Subidzala. Cyprian bro, plumbing magir Bari Subidzala. Cyprian ki gudana jora taati kodleda. Everybody. Plumbing ఇచ్చామంటే నీరు ఉంతరించావు అంత ఫాస్ట్ పోకుండా బ్లాక్ ఎట్లకి దాలి ఎక్కడ సంటాయి. Well, ladies and gentlemen, thank you so much. Let's give a applause. This is the love and affection what Inland Builders gives to their staff and the people and the contractors. Ladies and gentlemen, now it's time to request Mr. Ullas, the marketing head, to please come forward for the oath of thanks with all the people of Puttur and the people on stage. Good afternoon. It's indeed my great privilege and pleasure to propose a vote of thanks to acknowledge the contribution of all those who have made both this project and this function memorable. Before I express gratitude, let me put on record on behalf of the Inland team, our congratulations to our Managing Director, Mr. Siraj Ahmad, for completing a hat-trick of inaugurations in the last 2 months. This is the third inauguration we are having of projects. It was his wish and dream that we complete all the ongoing projects in this financial year, this calendar year itself, and we have successfully completed those. And in 2022, you will find a lot of new projects being launched by Inland. Our first expression of gratitude must of course go to the very honorable MP of Dakshina Kannada, Mr. Nalin Kumar Katil, the MLA of Puttur, Mr. Sanjeev Matandur, and Mr. Jeevandar Jain, President of CMC, who could not be with us today, but they have conveyed their good wishes for the function, and we are indeed grateful for their consistent support. They are ardent well-wishers of the business community in this district, and they are always reachable to us for their support and guidance. Our profound thanks to Mr. Chikkappa Nayak and his family for inaugurating the building. Sri Chikkappa Nayak is a doyen of the Puttur society, and he has been a pillar of support for us throughout the execution of the project. We wish to place on record our deepest gratitude to all the chief guests who are there on stage today. Mrs. Srimati Shakuntala Shetty could not stay with us, but we are grateful for her presence. Srimati Mallika Prasad Bandari, MLA Puttur, and her sense of humor and the delivery of her speech showed us why she was elected MLA. She must have been one of the biggest crowd pullers when she was giving speeches. Thank you, madam. And of course, Srimati Vidya Gauri, Vice President of CMC, the way she had researched her speech, taking into account each and every detail, and the vision she expressed for Puttur, shows that Puttur is in safe hands in future also. We wish you many more success. We want to see you in many more high offices. Mr. Pushparaj Jain, our friend, philosopher and guide, thank you so much, sir, for being with us always and for your support and guidance. Each of these are contributing in their own way to putting Puttur on the economic map of the state. And being high officials with voices that are heard in the corridors of power, they have kept the best interests of the people of Puttur in mind while encouraging projects such as Inland Mayura.
and this will contribute immensely to the housing needs of this city. We look forward to their continued support and good wishes in future. A special thanks to our Chairman and Managing Director, Mr. Siraj Ahmad. He had the foresight to locate Inland Mayura and Puttur. His initiative and his long-term vision has brought modern housing technology to this city for the first time. Also, his vision and his leadership is what has created the reputation of Inland as a company that delivers perfect titles, on-time delivery and high-quality constructions, and it is what makes us, all of us at Inland, stand proud in front of you today. To all our customers and patrons who have supported us heart and soul over the years, and especially to the customers of Inland Mayura, we express our special gratitude and also wish them long years of happy living in this beautiful project. A project of this size cannot be executed without the untiring efforts of a large team of people. A sincere thanks to the engineering team led by Mr. Suresh Pai, architect, Mr. Anil Hegde, structural engineer, our own chief engineer Mr. Vinyas and his team, especially the project engineer Mr. Suraj, the chief contractor Mr. Mahavala, and special thanks indeed to Mr. Miraj, who guided the whole team, especially in the final stages of this project, and is responsible for making it so beautiful. And Mr. Vahaj and his team at Inglis for the facade and window work. Thanks is also due to the finance, marketing, administration, HR, legal teams for contributing to this project in their own way. To the members of the media who has always stood by us and has given us a window to the world, our heartfelt thanks and gratitude. Finally, my gratitude and thanks to Platform Productions for organizing this memorable function for us today. Thank you so much. Thank you, Mr. Ullas. Thank you very much. And yes, a request once again. Thank you once again for all the dignitaries on stage, and you can please proceed for the lunch.